ಗಡಿಪಾರಾಗಿರುವಂತವರನ್ನ ಹಿಂದಿರುಗಿಸುವಂತದ್ದು. ಇನ್ನೊಂದು ಬ್ಯಾಬಿಲೋನಿನ ಅರಸನಾಗ್ತಾ ಇರುವಂತದ್ದು. ಪ್ರಿಯರೇ, ನಾವು ಇಲ್ಲಿ ಯೆಶಾಯ ಪ್ರವಾದಿ ಗ್ರಂಥ 11ನೇ ಅಧ್ಯಾಯದಿಂದಲೇ ನಾವು ನೋಡುವಂತದ್ದು ಇದನ್ನಾಗಿದೆ. ರಕ್ಷಕನು ಬಂದು ರಕ್ಷಣೆಗೊಳಿಸುವಂತಹ ಒಂದು ಸಂದೇಶವನ್ನ, ಸದ್ವಾರ್ತೆಯನ್ನ ನಾವು ಯೆಶಾಯ ಪ್ರವಾದಿಯ ಗ್ರಂಥ 11ನೇ ಅಧ್ಯಾಯದಿಂದಲೇ ನಾವು ನೋಡ್ತಾ ಇದ್ದೇವೆ, ನಾವು ಓದುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಂದು ಗಡಿಪಾರಾಗಿರುವಂತದ್ದು ಎಂಬುದಾಗಿ ನಾವು ನೋಡುವಾಗ, ತಮ್ಮ ನಾಡಿನಿಂದ ಬೇರೊಂದು ನಾಡಿಗೆ ಒಂದು ಗುಲಾಮತನದಿಂದ ಒಯ್ಯಲ್ಪಟ್ಟಿರುವಂತಹ ಒಂದು ಜನತೆಯ ಬಗ್ಗೆ, ಆ ಜನತೆಯನ್ನ ಮತ್ತೆ ದೇವರು ದಯೆ ತೋರಿಸುತ್ತಾ, ಸರ್ವೇಶ್ವರ ಅವರಿಗೆ ದಯೆ ತೋರಿಸುತ್ತಾ, ಅವರನ್ನ ಆರಿಸಿಕೊಳ್ಳುತ್ತಾ, ಅವರನ್ನ ಮತ್ತೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ತಾಯ್ನಾಡಲ್ಲೇ ನೆಲೆಗೊಳಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ತಮಗೆ ಆದಂತಹ ಅವಮಾನಗಳು, ತಮಗೆ ಆದಂತಹ ತಮ್ಮನ್ನ ಯಾವ ದೇಶದಲ್ಲಿ ದಾಸಿಯರನ್ನಾಗಿ ಮಾಡಿದರೋ ಅದೇ ದೇಶ ರಾಜರುಗಳು ಅವರನ್ನ ಮತ್ತೆ ಕರೆದುಕೊಂಡು ಬಂದು ತಮ್ಮ ದೇಶದಲ್ಲಿ, ತಾಯ್ನಾಡಿನಲ್ಲಿ ಅವರನ್ನ ನೆಲೆಗೊಳಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಂಕಟದಿಂದಲೂ ನೋವಿನಿಂದಲೂ ಇದ್ದಂತಹ ವ್ಯಕ್ತಿಗಳನ್ನ ಅಥವಾ ಆ ಜನತೆಯನ್ನ ಕ್ರೂರವಾಗಿ ಬಿಟ್ಟಿ ಜೀತವನ್ನ ಮಾಡುತ್ತಾ ಇದ್ದಂತವರನ್ನ ಸರ್ವೇಶ್ವರ ಬಿಡುಗಡೆಗೊಳಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ನಾವು ಆಗಮನ ಕಾಲದಲ್ಲಿ ನಾವಿದ್ದೇವೆ. ಆಗಮನ ಕಾಲದಲ್ಲಿ ನೋಡುವಾಗ ನಮಗೆ ಆಗಮನ ಕಾಲದ ಆ ಮೇಣದ ಬತ್ತಿಗಳು ಕೂಡ ನಮಗೆ ಅದನ್ನ ಸೂಚಿಸುವಂತದ್ದು ನಿರೀಕ್ಷೆಯನ್ನ ಸೂಚಿಸ್ತದೆ, ಒಂದು ಶಾಂತಿ ಸಮಾಧಾನವನ್ನ ಸೂಚಿಸ್ತದೆ, ಒಂದು ಪ್ರೀತಿಯನ್ನ ಸೂಚಿಸ್ತದೆ, ಮತ್ತೆ ಒಂದು ಆನಂದವನ್ನ ಸೂಚಿಸುವುದಂತ ನಾವು ನೋಡ್ತೇವೆ. ಆಗಮನ ಕಾಲ, ಕ್ರಿಸ್ತನ ಆಗಮನದ ಕಾಲ, ನಮ್ಮನ್ನ ಬಿಡುಗಡೆಗೊಳಿಸ್ಲಿಕ್ಕೋಸ್ಕರ ಕ್ರಿಸ್ತನು ಬರುವಂತ ಕಾಲ. ನಾವು ಕ್ರಿಸ್ತನ ಎರಡನೆಯ ಬರೋಣಕ್ಕೆಲ್ಲ ನಾವು ಕಾಯುವಂತಹ ವ್ಯಕ್ತಿಗಳಾಗಿರುವಂತ ನಾವು, ನಮಗೆ ಕ್ರಿಸ್ತನ ಬರುವಿಕೆಯಿಂದ ನಮಗೆ ಸಿಗುವಂತದ್ದು ನಿರೀಕ್ಷೆಯಾಗಿದೆ. ಕ್ರಿಸ್ತ ಬರುತ್ತೆ, ಅಲ್ಲಿ ಶಾಂತಿ ಸಮಾಧಾನದಿಂದ ನಮ್ಮನ್ನು ತುಂಬುತ್ತಾನೆ. ಕ್ರಿಸ್ತ ಬಂದು ನಮ್ಮಲ್ಲಿ ಆನಂದವಾಗಿ ನಮ್ಮಲ್ಲಿ ಮಾರ್ಪಡ್ತಾನೆ, ನಮ್ಮೊಳಗೆ ಪ್ರೀತಿಯಾಗಿ ಕ್ರಿಸ್ತ ಮಾರ್ಪಡ್ತಾನೆ ಎಂಬಂತಹ ಈ ಒಂದು ವಾರ್ತೆಯನ್ನ ತರುವಂತಹ ಈ ಆಗಮನ ಕಾಲದಲ್ಲಿ ನಾವಿರುವಾಗ, ಪ್ರಿಯರೇ, ನಮಗೂ ಕೂಡ ಯೆಶಾಯ ಪ್ರವಾದಿಯ 14ನೇ ಅಧ್ಯಾಯದಲ್ಲಿ ಈ ಒಂದು 1ನೇ ವಚನದಿಂದ ಇರುವಂತಹ ಈ 1-2 ವಚನಗಳು, 1-2-3 ವಚನಗಳು ನಮಗೆ ಕೊಡುವಂತಹ ನಿರೀಕ್ಷೆ ಇದೇ ಆಗಿದೆ. ನಾವುಗಳು ಇವತ್ತು ಅನೇಕ ವಲಯಗಳಲ್ಲಿ ಕಟ್ಟಲ್ಪಟ್ಟಿರುವಂತ ವ್ಯಕ್ತಿಗಳಾಗಿರ್ಬೋದು. ನಾವುಗಳು ಕೂಡ ಈ ಇಸ್ರಾಯೇಲರ ಹಾಗೆ ದೇವರನ್ನ ನಾವು ಅವರಿಗೆ ವಿಧೇಯಪಡದೆ, ನಾವು ಅವರ ಅಭಿಷೇಕದಿಂದ ದೂರ ನಿಂತಿರುವಂತ ವ್ಯಕ್ತಿಗಳಾಗಿರಬಹುದು. ಯಾವುದಾದರೂ ಬಂಧನದ ಅವಸ್ಥೆಯಲ್ಲಿ ಇರುವಂತ ವ್ಯಕ್ತಿಗಳು ನಾವಾಗಿರಬಹುದು. ಅಥವಾ ಕ್ರಿಸ್ತನಿಗೋಸ್ಕರ ನಮಗೆ ಒಂದು ಹೇಳಿದಷ್ಟು ಮಟ್ಟಕ್ಕೆ ನನಗೆ ಕೆಲಸ ಮಾಡ್ಲಿಕ್ಕೆ ಅಂತರದ ಅವಸ್ಥೆ ನಾವು ಆಗಿರುವುದಾದರೆ, ಇವತ್ತು ಯೆಶಾಯ ಪ್ರವಾದಿಯ ಗ್ರಂಥ 1-2-3-4 ವಚನವು ಕೂಡ ಇವತ್ತು ಶಕ್ತಿ ಪಡಿಸಲಿಕ್ಕಾಗಿ ಅದು ಇಸ್ರಾಯೇಲ್ ಜೊತೆಯೊಂದಿಗೆ ಮಾತ್ರವಲ್ಲ ಕರ್ತರು ಮಾತನಾಡ್ತಾ ಇರುವಂತದ್ದು, ಬದಲಿಗೆ ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಆ ಮಾತನಾಡುವಂತದ್ದು ಏನು ಎಂಬುದಾದರೆ ಅದು ಇದೆ, ನಾನು ನಿಮ್ಮನ್ನ ಪುನಃ ನಿಮ್ಮನ್ನ ಒಂದು ಘಟ್ಟದಲ್ಲಿ ನಾನಿರುವಂತದ್ದಾದರೆ, ಇವತ್ತು ನನಗೂ ನಿಮಗೂ ಕರ್ತರು ಹೇಳುವಂತದ್ದು, ನಿನ್ನ ಮೇಲೆ ನಾನು ದಯೆ ತೋರಿಸ್ತೇನೆ, ಯಾಕೋಬ್ಯರನ್ನ ನಾನು ಆರಿಸಿ ಕರೆದುಕೊಂಡ ಬಂದ ಹಾಗೆ, ಇಸ್ರಾಯೇಲರನ್ನ ಅವರ ತಾಯ್ನಾಡಿನಲ್ಲಿ ನೆಲೆಗೊಳಿಸಿದ ಹಾಗೆ ಇವತ್ತು ನಾನು ನಿನ್ನನ್ನ ಕೂಡ ನೆಲೆಗೊಳಿಸುತ್ತೇನೆ. ಇಷ್ಟು ದಿವಸ ನೀನು ಯಾವುದೆಲ್ಲ ಬಂಧನದ ಅವಸ್ಥೆಯಲ್ಲಿದ್ದೆಯೋ, ಯಾವುದೆಲ್ಲ ಶಕ್ತಿಗಳಿಗೆ ನೀನು ಅಧೀನವಾಗಿ ಒಂದು ಗುಲಾಮವಾಗಿ ಆ ಒಂದು ಶಕ್ತಿ ನಿನ್ನನ್ನ ಇಟ್ಟುಕೊಂಡಿತ್ತು, ಅದರೆಲ್ಲದರಿಂದ ಬಿಡುಗಡೆಗೊಳಿಸುವಂತಹ ಒಂದು ಸುದಿನವಾಗಿರುವಂತ ಮುಂಜಾನೆ ಇದಾಗಿದೆ. ಪ್ರಿಯರೇ,
ಇವತ್ತು ನಾವು ಕರ್ತರಿಗೆ ಸಮರ್ಪಣೆ ಮಾಡಿಕೊಡುವಾಗ ಇದು ಕರ್ತರ ಈ ಒಂದು ನಮ್ಮ ಪ್ರಾರ್ಥನೆ, ನಮ್ಮ ಒಳಗಿನ ಪ್ರಾರ್ಥನೆ ಇದು ಆಮೇನಾಗಿ ಮಾರ್ಪಡುವುದಕ್ಕಾಗಿ ಹೋಗುವಂಥದ್ದು. ಪ್ರಿಯರೇ, ನಾವು ಇಲ್ಲಿ ಇನ್ನೊಂದು ಭಾಗದಲ್ಲಿ ನಾವು ನೋಡುವಾಗ ಅದೇ ಬ್ಯಾಬಿಲೋನ್ ಅರಸನ ಪತನವಾಗುವುದನ್ನ ನಾವು ನೋಡ್ತೇವೆ. ಇಲ್ಲಿ ಅವನ ಸ್ವಭಾವವನ್ನ ಇಟ್ಟು ನಾವು ನೋಡುವಾಗ 13 ವಚನಗಳಲ್ಲೆಲ್ಲ ನಾವು ನೋಡುವಾಗ ಅವನ ಆ ಸ್ವಭಾವ ಸೈತಾನನ ಲೂಸಿಫರನ ಸ್ವಭಾವಕ್ಕೆ ಹೋಲುವಂತ ಸ್ವಭಾವದಲ್ಲಿ ಇರುವಂತದನ್ನ ನಾವು ನೋಡ್ತೇವೆ. ಅವನು ತನ್ನ ದೇವರಿಗೆ ತುಲ್ಯವಾಗಬೇಕು, ಸರಿಸಮಾನವಾಗಬೇಕು ಎಂಬುದಾಗಿ ಚಿಂತಿಸಿದಂತ ಅವನ ಸ್ವಾರ್ಥದಿಂದ, ಅವನ ಅಹಂಕಾರದಿಂದ ಅವನು ಕೆಳಗೆ ತುಳಿಯಲ್ಪಟ್ಟದನ್ನ ನಾವು ನೋಡ್ತೇವೆ. ಅವನು ಭೂಮಿಗೆ ಎಸೆಯಲ್ಪಟ್ಟಿರುವಂತದನ್ನ ನಾವು ನೋಡ್ತೇವೆ. ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಇದಾಗಿದೆ. ನಮ್ಮ ಜೀವನದಲ್ಲಿ ನಾವು ಅಹಂಕಾರದಿಂದ, ಅಹಂನಿಂದ ಅಥವಾ ನಮ್ಮ ದುರ್ಗುಣಗಳನ್ನ ಒಂದು ಕಡೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು, ನನ್ನಲ್ಲಿರುವಂತಹ ದುರ್ಗುಣಗಳನ್ನ ನಾನು ಪಟ್ಟಿ ಮಾಡಿ ನೋಡಬೇಕು. ಆ ದುರ್ಗುಣಗಳಾಗಿರುವಂತಹ ನಾನು ಕೂಡ ಇದೇ ರೀತಿಯಾಗಿರುವಂತಹ ಅಹಂನಿಂದ ತುಂಬಿದಂತಹ ವ್ಯಕ್ತಿಯಾದರೆ, ನಾನೊಂದು ಆಧ್ಯಾತ್ಮಿಕ ವ್ಯಕ್ತಿ ಆಗಿರುವಂತ ನಾನು ನನ್ನ ಪತನಕ್ಕೆ ನನ್ನ ಈ ಅಹಂಕಾರವೇ ಕಾರಣವಾಗಿ ಹೋಗಬಹುದು. ಅದೇ ಸಮಯದಲ್ಲಿ ನಾವಿಲ್ಲಿ ನೋಡುವಾಗ ನಾವಿಲ್ಲಿ ನೋಡಬಹುದು, ಇಸ್ರಾಯೇಲರು ಅನೇಕ ವರ್ಷಗಳು, ಒಂದು 70 ವರ್ಷದಷ್ಟು ಕಾಲ ಅವರು ಅಧೀನರಾಗಿದ್ದರು, ಗುಲಾಮತನದಲ್ಲಿದ್ದರು. ಅವರ ಒಳಗೆ ಇದ್ದಂತ ಪ್ರಾರ್ಥನೆಗೆ ಸದುತ್ತರವನ್ನ ಕೊಡುತ್ತಾ ಕರ್ತರು ಅವರನ್ನ ಆ ಎಲ್ಲಾ ರೀತಿಯಾಗಿರುವಂತಹ ಆ ಒಂದು ಗುಲಾಮತನದಿಂದ ಬಿಡುಗಡೆಯನ್ನ ಕೊಡುವಂತದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಜೀವನದಲ್ಲಿ ಈ ಒಂದು ವಚನ ಭಾಗ ನಮ್ಮಲ್ಲಿ ಮಾತನಾಡ್ತಾ ಇರುವಂತದ್ದು ಏನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ಇವತ್ತು ನಾವು ಈ ಒಂದು ವಚನ ಭಾಗದಿಂದ ತಿಳಿದುಕೊಳ್ಳಬೇಕಾಗಿರುವಂತದ್ದು, ನನಗೆ ದಯೆ ತೋರಿಸುವೆನು ಎಂಬುದಾಗಿ ವಾಗ್ದಾನ ಮಾಡಿರುವಂತ ಸರ್ವೇಶ್ವರ, ಅವರು ವಾಗ್ದಾನಕ್ಕೆ ಅವರು ವಿಶ್ವಸ್ತರಾಗಿದ್ದಾರೆ. ಅವರು ನನಗೆ ಮಾಡುವಂತ ವಾಗ್ದಾನಗಳನ್ನ ಅವರು ನೆರವೇರಿಸಿಯೇ ತೀರುವಂತವರಾಗಿದ್ದಾರೆ. ಅದೇ ಆಗಿದೆ ರಕ್ಷಣೆಯ ಆ ಒಂದು ಸದ್ವಾರ್ತೆ. ಕ್ರಿಸ್ತನನ್ನ ನಿರೀಕ್ಷಿಸುವಂತ ನಾವು, ರಕ್ಷಕನನ್ನ ನಿರೀಕ್ಷಿಸುವಂತಹ ನಾವು ನಿರೀಕ್ಷಿಸುವಂತದ್ದು ಇದು, ನನ್ನನ್ನ ಎಲ್ಲಾ ರೀತಿಯಾಗಿರುವಂತಹ ಅಂಧಕಾರ ಶಕ್ತಿಗಳ ಎಲ್ಲಾ ಬಂಧನಗಳಿಂದ ಕ್ರಿಸ್ತ ನನ್ನನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ, ಈ ನನ್ನನ್ನ ಮಾತ್ರವಲ್ಲ ಇಡೀ ಮನುಷ್ಯ ಕುಲದಲ್ಲಿರುವಂತಹ ಒಂದೊಂದು ಮನುಷ್ಯ ಮಕ್ಕಳನ್ನ ಬಿಡುಗಡೆಗೊಳಿಸ್ಲಿಕ್ಕಾಗಿ ನಿರೀಕ್ಷೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು, ಇವತ್ತು ನನ್ನನ್ನ ಬಿಡುಗಡೆಗೊಳಿಸುವಂತಹ ಕ್ರಿಸ್ತ ನನ್ನನ್ನ ಬಿಡುಗಡೆಗೊಳಿಸಿ ನಾನು ಸಮಾಧಾನದಿಂದ ನನಗೆ ಈ ಒಂದು ರಕ್ಷಣೆ ಸಿಕ್ಕಿದೆ ಅಥವಾ ಈ ಕೊಳ್ಳೋದಾ, ಅಥವಾ ಇವತ್ತು ಈ ಒಂದು ರಕ್ಷಕ ತರುವಂತಹ ರಕ್ಷಣೆಯನ್ನ ನಾವು ಇತರರಿಗೂ ಕೂಡ ಹಂಚುವಂತಹ ಕಾರ್ಯ ಮಾಡುವಂತದ್ದ? ಈ ಒಂದು ಹಂಚುವಂತ ಕಾರ್ಯವನ್ನ ನಾವು ಮಾಡದೇ ಇದ್ದರೆ ನಮ್ಮ ಪತನ ಕೂಡ ಇದೇ ಬ್ಯಾಬಿಲೋನ್ ಅರಸನ ಪತನದ ಹಾಗೆ ಆಗಬಹುದು ಎಂಬುದನ್ನ ನಾವು ತಿಳಿದುಕೊಳ್ಳಬೇಕು. ಆತ ಸ್ವಾರ್ಥಿಯಾಗಿದ್ದ, ಆತನು ಮಾತ್ರ ಮೇಲೆ ಬರಬೇಕು ಎಂಬುದಾಗಿರುವಂತಹ ಆ ಸ್ವಾರ್ಥತೆ ಅವನಲ್ಲಿ ತುಂಬಿತ್ತು. ಅವನು ಹಾಗೆ ಆಗಿ ಚಿಂತಿಸಿ ಅವನು ದೇವರಾಗಿ ಮಾರ್ಪಡಬೇಕು ಎಂಬುದಾಗಿ ಚಿಂತಿಸಿದಂತವನಾಗಿದ್ದ. ಆದರೆ ಇಲ್ಲಿ ನಾವು ಈ ಒಂದು ವಚನಗಳ ಒಳ ಅರ್ಥಕ್ಕೆ ನಾವು ಹೋಗುವಾಗ, ಕ್ರಿಸ್ತ ನಮಗೆ ತಂದು ಕೊಡುವಂತಹ ಈ ಆಗಮನ ಕಾಲ ಎಂಬುದಾಗಿ ನಾವು ನೋಡುವಂತಹ, ನಾವು ಆಚರಿಸುತ್ತಿರುವಂತಹ ಈ ಒಂದು ಕಾಲದಲ್ಲಿ ಈ ಕ್ರಿಸ್ತನ ರಕ್ಷಣೆಯ ಬಗ್ಗೆ ನಮಗೆ ಆಳವಾಗಿರುವಂತಹ ಅರಿವಿರಬೇಕು. ಈ ರಕ್ಷಣೆ ನಾನು ಅನುಭವಿಸುವಾಗ ನನ್ನ ಜೊತೆಯಲ್ಲಿರುವಂತಹ ನನ್ನ ಸಹೋದರ, ನನ್ನ ಸಹೋದರಿ ಇದೇ ರಕ್ಷಣೆಯನ್ನ ಅನುಭವಿಸಬೇಕು ಅಥವಾ ಅದರ ಫಲವನ್ನ ಅವರು ಅನುಭವಿಸಬೇಕು, ಅವರು ಕೂಡ ರಕ್ಷಣೆಗೊಳ್ಳಬೇಕು ಎಂಬುದಾಗಿರುವಂತಹ ಆ ಒಂದು ನಿಸ್ವಾರ್ಥ
ಸಂದೇಶವನ್ನ ನಾವು ಪ್ರತಿ ಒಂದು ವ್ಯಕ್ತಿಗೆ ಸಾರಬೇಕಾಗಿದೆ ಪ್ರಿಯರೇ. ನಮಗೆ ಬಿಡುಗಡೆ, ನಮಗೆ ಕರ್ತನಿಂದ ಮಾತ್ರ, ನಮಗೆ ದಯೆ ತೋರಿಸುವಂತದ್ದು ದೇವರ ಮಹತ್ತರವಾಗಿರುವಂತಹ ಪದ್ಧತಿ. ಅದೇನೆಂದರೆ ನಮ್ಮನ್ನ ಬಿಡುಗಡೆಗೊಳಿಸಲಿಕ್ಕೆ ಅವರ ಪುತ್ರನನ್ನೇ ಅವರು ಕಳುಹಿಸಿ ಕೊಡುತ್ತಾ ನಮಗೆ ರಕ್ಷಣೆಯನ್ನ ಅವರು ಕೊಟ್ಟಿದ್ದಾರೆ ಎಂಬಂತಹ ಆಳವಾಗಿರುವಂತಹ ಬೋಧ್ಯ ನನಗೂ ನಿಮಗೂ ದೇವರು ಕೊಟ್ಟಿದ್ದರೆ ಇದನ್ನ ನಮ್ಮಲ್ಲಿ ಬಚ್ಚಿಟ್ಟುಕೊಳ್ಳುವುದಕ್ಕಾಗಿ ಅಲ್ಲ, ಬದಲಿಗೆ ಇದನ್ನ ತೆಗೆದುಕೊಂಡು ಹೋಗಿ ಪ್ರತಿಯೊಬ್ಬರಿಗೆ ಕೊಡ್ಲಿಕ್ಕಾಗಿ ಆಗಿದೆ ಪ್ರಿಯರೇ. ಇವತ್ತು ನಾವು ಭೂಮಿಯಲ್ಲಿರುವಂತ ಮನುಷ್ಯ ಮಕ್ಕಳನ್ನ ನಾವು ನೋಡುವಾಗ ನಮಗೆ ಅರ್ಥವಾಗುವಂತ ಒಂದು ವಿಷಯವಿದೆ. ಯಾರಿಗೂ ಇನ್ನು ಕೂಡ ಆ ಒಂದು ರಕ್ಷಣೆಯ ಆ ಒಂದು ಸವಿಯನ್ನ ಅನುಭವಿಸ್ಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲದಿರುವುದನ್ನ ನಾವು ನೋಡ್ತೇವೆ. ಅನೇಕ ಮನುಷ್ಯ ಮಕ್ಕಳು ಬಂದಿಗಳಾಗಿರುವಂತದನ್ನ ನಾವು ನೋಡ್ತೇವೆ. ಅನೇಕ ಮನುಷ್ಯ ಮಕ್ಕಳು ಇವತ್ತು ಕೂಡ ಕ್ರಿಸ್ತನನ್ನ ತಿಳಿಯದೆ ಜೀವಿಸುವಂತವರು ನಮ್ಮ ಧರ್ಮ ಕೇಂದ್ರಗಳಲ್ಲಿ ಇರುವಂತದನ್ನ ನಾವು ನೋಡ್ತೇವೆ, ಸಮೂಹದಲ್ಲಿ ಇರುವಂತದನ್ನ ನಾವು ನೋಡ್ತೇವೆ. ನಾವು ಸವಿದಿರುವಂತಹ ಈ ರಕ್ಷಣೆಯನ್ನ ನಮಗೆ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗ್ಬೇಕು. ಗಡಿಪಾಗಿ ಹೋಗಿರುವಂತವರೆಲ್ಲರನ್ನ ನಾವುಗಳು ನಮಗೆ ಸಿಕ್ಕಿರುವಂತಹ ಆ ಒಂದು ಬಿಡುಗಡೆಯ ಮೂಲಕ ಅವರೆಲ್ಲರನ್ನ ಕರೆದುಕೊಂಡು ಬರ್ಲಿಕ್ಕಾಗಿ ನಮಗೆ ಸಾಧ್ಯವಾಗಬೇಕು ಪ್ರಿಯರೇ. ಈ ನಡುವೆ ನನ್ನ ಹತ್ರ ಒಂದು ವ್ಯಕ್ತಿ ಕೌನ್ಸಿಲಿಂಗ್ ಆಗಿ ಬಂದಿದ್ರು. ಅನ್ಯ ಧರ್ಮೀಯರಾಗಿರುವಂತಹ ಆ ವ್ಯಕ್ತಿ ಅನೇಕ ತಿಂಗಳುಗಳಿಂದ ಆಕೆ ಒಂದು ಪೈಚಾಚಿಕ ಬಾಧೆಗೆ ಒಳಪಟ್ಟಿದ್ದಳು. ತನ್ನ ನಾಲಿಗೆಯನ್ನ ಎಳೆದುಕೊಳ್ಳುವಂಥದ್ದು, ವಿವಸ್ತ್ರಳಾಗಿ ಮನೆಯಿಂದ ಓಡಿ ಬಿಡುವಂಥದ್ದು, ಮನೆಯ ಪೂರ್ತಿ ಅವಳಿಗೆ ಏನೋ ಒಂದು ಶಕ್ತಿ ಅವಳಿಗೆ ಕಾಣ್ತದೆ. ಅವಳಿಗೆ ಹೋಗಿ ಒಂದು ವಾಶ್ರೂಮ್ ಅಲ್ಲಿ ಕುಳಿತುಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಭಯಪಡಿಸುವಂತ ಒಂದು ಶಕ್ತಿ. ಈಕೆಗೆ ಮೊದಲು ಈಕೆ ಒಂದು ಕಾನ್ವೆಂಟ್ ನಲ್ಲಿ ಎಲ್ಲ ಕಲಿತಿದ್ದಂತಹ, ಅಲ್ಲಿ ಕೆಲಸ ಮಾಡಿಕೊಂಡು ತುಂಬಾ ಬಡ ಕುಟುಂಬವಾಗಿದ್ರಿಂದ ಆ ಕಾನ್ವೆಂಟ್ ನಲ್ಲಿ ಬಿಟ್ಟು ಅಲ್ಲಿ ಕ್ರಿಸ್ತನ ಬಗ್ಗೆ ಗೊತ್ತಿತ್ತು, ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ಲು. ಆದ್ರೆ ಆಕೆಗೆ ರಕ್ಷಣೆಯ ಬಗ್ಗೆ ಗೊತ್ತಿರಲಿಲ್ಲ, ಕ್ರಿಸ್ತ ಕೊಡುವಂತ ರಕ್ಷಣೆ ಬಗ್ಗೆ ಆಕೆಗೆ ಗೊತ್ತಿರಲಿಲ್ಲ. ಆಕೆ ತಿರುಗಿ ನಮ್ಮ ಊರಿಗೆ ಬಂದ್ಲು. ಅಲ್ಲಿ ಮದುವೆ ಎಲ್ಲ ಆಗಿ ಎಲ್ಲ ಆದ ನಂತರ ತನ್ನ ಎರಡನೆಯ ಮಗು ಜನಿಸಿ, ಈಗ ಎರಡನೆಯ ಮಗುಗೆ ಒಂದು 2.5 ವರ್ಷ ಪ್ರಾಯವಿದೆ. ಆ ಮಗುಗೆ ಒಂದು 2 ವರ್ಷ ಪ್ರಾಯವಿದ್ದಂತ ಸಮಯದಿಂದಲೇ ಈಕೆಗೆ ಒಂದು ಬಾಧೆ, ಒಂದು ಪೈಚಾಚಿಕ ಶಕ್ತಿಯ ಆಕ್ರಮಣ ಉಂಟಾಗಲಿಕ್ಕೆ ಸಾಧ್ಯವಾಯಿತು. ಈ ಆಕ್ರಮಣದಿಂದ ಅವಳು ಯಾವ ಮಟ್ಟಕ್ಕೆ ಎಲ್ಲ ಕಡೆ ಆಕೆಯನ್ನ ಕರೆದುಕೊಂಡು ಹೋಗಿ ಆಯ್ತು, ದರ್ಗಾಗಳಿಗೆ ಕರೆದುಕೊಂಡು ಹೋಗಿ ಆಯ್ತು, ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗಿ ಆಯ್ತು, ಕೈಗಳಿಗೆ ಕಾಲುಗಳಿಗೆ ಸೊಂಟಕ್ಕೆ ಎಲ್ಲ ಇದ್ದಂತಹ ಆ ತಾಪಿ ತಗಡನ್ನೆಲ್ಲ ಕಟ್ಟಿ ಆಯ್ತು, ಎಲ್ಲ ಆಯ್ತು. ಹಾಗೆ ಅದಾದ ಆಗಿರುವಂತಹ ಈ ಒಂದು ಅವಸ್ಥೆ ಅಥವಾ ಆ ಒಂದು ಪೈಚಾಚಿಕ ಶಕ್ತಿಯ ಆ ಅಟ್ಯಾಕ್ ಎಷ್ಟು ಮಾತ್ರಕ್ಕಾಗಿತ್ತು ಎಂದರೆ, ಒಂದು ದಿನ ರಾತ್ರಿ ಅದು ಈಕೆಯನ್ನ ಪ್ರೇರೇಪಿಸಿ ಈಕೆ ತನ್ನ ಸ್ವಂತ 2.5 ವರ್ಷದ ಮಗುವನ್ನ, ಆಕೆ ಒಂದು ಬೆಟ್ಟದ ಪ್ರದೇಶದಲ್ಲಿ ಇರುವಂತದ್ದು, ಆ ಮನೆಯಿಂದ ತಂದು ಆ ಮಗುವನ್ನ ತಂದು ಕೆಳಗೆ ಹೊರಗೆ ಎಸ್ದು ಬಿಟ್ರು. ಈ ಎಸ್ತದ್ರಿಂದ ಈ ಮಗು ಹೋಗಿ ಕೆಳಗೆ ಮನೆಗೆ ಉರುಳಿ ಹೋಗಿ ಬಿದ್ದು ಆ ಮಗುವಿನ ತಲೆಗೆ ಪೆಟ್ಟಾಗಿ, ಇಲ್ಲಿ ಆ ಮಗುವಿಗೆ ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಮೈಸೂರಿಗೆ ಕಳಿಸಿದ್ರು, ಅಲ್ಲಿ ಕೂಡ ಏನಾಗೋದಿಲ್ಲ ಅಂತ ಕ್ಯಾಲಿಕಟ್ ಮೆಡಿಕಲ್ ಕಾಲೇಜ್ ನಲ್ಲಿ ತೆಗೆದುಕೊಂಡು ಹೋಗಿ ಆ ಮಗುವನ್ನ ಅಡ್ಮಿಟ್ ಮಾಡಿದ್ರು. ಐಸಿಯುನಲ್ಲಿ ಮಗು ಇತ್ತು, ಮಗುವಿನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿತ್ತು. 1.5 ಲಕ್ಷ ರೂಪಾಯಿ ಬೇಕು ಆ ಮಗುವನ್ನ ಇದು ಅಂತ ಹೇಳಿದ್ರೆ ಆಪರೇಷನ್ ಮಾಡಿ ತೆಗಿಲಿಕ್ಕೆ ಅಂತ ಡಾಕ್ಟರ್ಸ್ ಹೇಳಿದ್ರು. ಆ ಸಮಯದಲ್ಲಿ ಸ್ಕೂಲ್ ಇಂದ ಈ ಒಂದು ಹಿರಿಯ ಮಗನನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ತಾಯಿಯ ಈ ವರ್ತನೆಯಿಂದ ಈ ಶಿಶು ಕಲ್ಯಾಣ ಇಲಾಖೆಯವರು ಅವರು ಕರೆದುಕೊಂಡು ಹೋಗಿಬಿಟ್ಟಿದ್ರು ಆ ಮಗುವನ್ನ. ಇವಳನ್ನ ಎಲ್ಲಾ ಈಕೆಯ ಬಂಧು ಮಿತ್ರರು ಯಾರೆಲ್ಲ ಇದ್ದಾರೆ, ಸಹೋದರರು ಎಲ್ಲರೂ ಕೂಡ ಈಕೆಯನ್ನ ಒಡೆದು ಕೊಲ್ಬೇಕು ಅಂತ ಇದ್ದಂತ ಸಮಯದಲ್ಲಿ ಸ್ಕೂಲಿನಿಂದ ಒಂದ್ಸರ್ತಿ ಇವಳ ಹತ್ರ ಮಾತನಾಡ್ಲಿಕ್ಕೆ ಆಗ್ತದಾ ಎಂಬುದಾಗಿ
ಸಿಸ್ಟರ್ಸ್ ನ ಕಾನ್ವೆಂಟಿನ ಚಾಪಲ್ ನಲ್ಲಿ ಕುಳಿತು ಈಕೆಯೊಡನೆ ಮಾತನಾಡ್ಲಿಕ್ಕೆ ಸಾಧ್ಯವಾಯ್ತು ಪ್ರಿಯರೇ. ಮಾತನಾಡ್ಲಿಕ್ಕೆ ಏನು ನನಗಿರ್ಲಿಲ್ಲ. ಇವಳ ಎಲ್ಲಾ ವಿಷಯಗಳನ್ನ ಈಚೆ ಹೇಳಿದ್ಲು. ಆಗ ಪರಮ ಪ್ರಸಾದದಲ್ಲಿರುವಂತ ಯೇಸುವನ್ನ ನೋಡಿ ನಾನು ಹೇಳಿದ್ದೆ, ಆಕೆಗೆ ನಾನು ಹೇಳಿದ್ದು, ನೀನು ಮಾಡಿರುವಂತ, ಆಕೆಗೆ ಭಯಂಕರ ಆಗಿರುವಂತ ನೋವು, ನಾನ್ ನನ್ನ ಮಗುವನ್ನ ತಕೊಂಡೋಗಿ ಎಸ್ದು ಬಿಟ್ಟಿದ್ದೇನಲ್ಲ ಎಂಬುದಾಗಿರುವಂತ ನೋವು. ನಾನು ಹೇಳಿದೆ, ನಿನ್ನ ಈ ಪಾಪಕ್ಕೆ, ನಿನ್ನ ಈ ಬಂಧನದ ಅವಸ್ಥೆಯಿಂದ, ನಿನ್ನ ಈ ಪೈಚಾಚಿಕವಾಗಿರುವಂತ ಈ ಒಂದು ಬಾಧೆಯಿಂದ ನಿನ್ನನ್ನ ಬಿಡುಗಡೆಗೊಳಿಸ್ಲಿಕ್ಕಿರುವಂತ ದೇವರ ಮುಂದೆ ನೀನ್ ಕೂತಿದ್ಯಾ ಮಗಳೇ. ನೋಡು, ಪರಮ ಪ್ರಸಾದದಲ್ಲಿ ನಿನಗೆ ಗೊತ್ತಿಲ್ಲ ನೀ ಯಾರಿದ್ದಾರೆ ಎಂಬುದಾಗಿ, ನಿನಗೆ ಆ ಅರಿವಿಲ್ಲದಿರಬಹುದು. ಆದರೆ ಸರ್ವಶಕ್ತರಾಗಿರುವಂತ ದೇವರು ಯೇಸು ಕ್ರಿಸ್ತರು ಇದೋ ಪರಮ ಪ್ರಸಾದದಲ್ಲಿ ನಿನ್ನ ಮುಂದೆ ಇದ್ದಾರೆ. ನೀನು ಮಾಡಿರುವಂತ ಎಲ್ಲವುಗಳಿಗಾಗಿ ಹೋಗಿ ಪರಮ ಪ್ರಸಾದದಲ್ಲಿರುವಂತ ಯೇಸುವನ್ನ ಮುಟ್ಟಿ ಈ ಸಮಯದಲ್ಲಿ ನೀ ಕ್ಷಮೆ ಯಾಚಿಸಿ ಕೇಳು. ನಿನ್ನನ್ನ ರಕ್ಷಿಸಲಿಕ್ಕೆ ಬಂದಿರುವಂತ ರಕ್ಷಕರು ಇವರಾಗಿದ್ದಾರೆ. ನೀನು ಇಲ್ಲಿಯವರೆಗೆ ಅನುಭವಿಸದೇ ಇರುವಂತ ರಕ್ಷಣೆಯನ್ನ ಕೊಡ್ಲಿಕ್ಕಿರುವಂತ ದೇವರು. ನೀನು ವಿಶ್ವಾಸಿಸುವುದಾದ್ರೆ ಇವತ್ತೇ ನಿನಗೆ ಇಲ್ಲಿ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಹೇಳಿದಾಗ ಆ ಸಹೋದರಿ ಅರ್ಥಕೊಳ್ಳುತ್ತಾ ಹೋಗಿ ಆ ಒಂದು ಪರಮ ಪ್ರಸಾದವನ್ನ, ಹೀಗೆ ಆ ಸಂಪುಟವನ್ನ ಮುಟ್ಟಿ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು ಪ್ರಿಯರೇ. ನಾನು ಆಕೆಗೆ ಹೇಳಿಕೊಟ್ಟಂತದ್ದು ನಮ್ಮೆಲ್ಲರಿಗೋಸ್ಕರ, ಮನುಷ್ಯ ಕುಲಕ್ಕೋಸ್ಕರ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಈ ಬಂಧನದ ಅವಸ್ಥೆಗೋಸ್ಕರ, ನಮಗೆ ಇರುವಂತ ಈ ಒಂದು ನೋವಿಗೋಸ್ಕರ, ಈ ಒಂದು ಅರ್ಥವಿಲ್ಲದಿರುವಂತ ಜೀವನಕ್ಕೋಸ್ಕರ, ಎಲ್ಲವುಗಳಿಗೋಸ್ಕರ ಇದೋ ಕ್ರಿಸ್ತ 2025 ವರ್ಷದ ಮುಂಚೆ ಶಿಲುಬೆಯಲ್ಲಿ ತೂಗಾಡುತ್ತಾ ತಮ್ಮ ಕೊನೆಯ ತೊಟ್ಟು ರಕ್ತವನ್ನ ಸುರಿಸುತ್ತಾ ನನಗೂ ನಿನಗೂ ರಕ್ಷಣೆಯನ್ನ ತಂದು ಕೊಟ್ಟಿದ್ದಾರೆ. ನೀನು ಹೀಗೆ ಜೀವಿಸ್ಲಿಕ್ಕಾಗಿ ಇರುವಂತ ವ್ಯಕ್ತಿ ಅಲ್ಲ, ಬದಲಿಗೆ ಸ್ವಾಸ್ಥ್ಯವನ್ನ ಪಡೆದುಕೊಂಡು ಜೀವಿಸ್ಲಿಕ್ಕಿರುವಂತ ವ್ಯಕ್ತಿ. ಆ ಸಹೋದರಿ ಅಲ್ಲಿ ಅದನ್ನ ಮುಟ್ಟಿ ವಿಶ್ವಾಸದಿಂದ, ಅವಳಿಗೆ ಬೇರೆ ಏನು ವಿಶ್ವಾಸವಿಲ್ಲ, ಆದರೆ ಅವಳು ನಾನು ಹೇಳಿದಕ್ಕಾಗಿ ಆಕೆ ಮುಟ್ಟಿ ಪ್ರಾರ್ಥಿಸಿದಳು ಪ್ರಿಯರೇ. ಅಲ್ಲಿ ಕರ್ತರು ಕೊಟ್ಟಂತ ಒಂದು ಸಂದೇಶ ಇದಾಗಿತ್ತು, ಒಂದು ದರ್ಶನ ಇದಾಗಿತ್ತು. ಅಲ್ಲಿ ಯೇಸು ಸ್ವಾಮಿ ಹೋಗಿ ಒಂದು ICU ಒಳಗೆ ಇರುವಂತಹ ಆ ಮಗುವನ್ನ ಮುಟ್ಟುತ್ತಾ ಇರುವಂತದ್ದು. ನಾನು ಆಕೆಗೆ ಹೇಳಿದೆ, ಇವತ್ತು ICU ನಲ್ಲಿ ಇರುವಂತಹ ಆ ಮಗುವನ್ನ ಕರ್ತ ನೀನು ಇಲ್ಲಿ ನಿನ್ನ ಜೀವಿತವನ್ನ ಸಮರ್ಪಣೆ ಮಾಡಿ ಕೊಡುವಾಗ, ನೀನು ವಿಶ್ವಾಸ ಬಿಟ್ಟು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ, ಕ್ರಿಸ್ತ ಯೇಸು ಕ್ರಿಸ್ತ ಅಲ್ಲಿ ಹೋಗಿ ನಿನ್ನ ಮಗುವನ್ನ ಮುಟ್ಟಿ ಅವನನ್ನ ಸೌಖ್ಯಗೊಳಿಸುತ್ತಾ ಇದ್ದಾನೆ. ಆ ಮಗು ICUವಿನಿಂದ ಹೊರಗೆ ಬರುತ್ತಾನೆ ಮಗಳೇ ಎಂಬುದಾಗಿ ಹೇಳಿದಾಗ ಆ ಸಹೋದರಿಗೆ ಅದು ಗೊತ್ತಿಲ್ಲದಿರುವಂತಹ ಒಂದು ಮುಗ್ಧವಾಗಿರುವಂತಹ ಆ ಒಂದು ವಿಶ್ವಾಸವಾಗಿತ್ತು ಪ್ರಿಯರೇ. ಆ ದಿವಸ ಆ ಚಾಪಲ್ ನೊಳಗೆ ಆಕೆಗೆ ಯಾವ ದುಷ್ಟ ಶಕ್ತಿಗಳು ಕಾಣ್ಲಿಲ್ಲ. ನಾನು ಹೇಳಿದೆ, ನಿನಗೆ ಹೊರಗೆ ಗೇಟಿನ ಹೊರಗೆ ನಿಂತು ನೀನು ಕಂಡಂತಹ ದುಷ್ಟ ಶಕ್ತಿಗಳು ನಿನ್ನನ್ನ, ಅವಳು ಹೇಳ್ತಾಳೆ, ಯಾವುದೋ ಒಂದು ಸ್ಪ್ರೇ ಬಾಟಲ್ ತಂದು ನನ್ನ ತಲೆಗೆಲ್ಲ ಹೊಡಿದ್, ನನ್ನ ತಲೆ ಎಲ್ಲ ತಿಕ್ತದೆ ಸಿಸ್ಟರ್, ನನಗೆ ನೀರ್ ಕುಡಿಲಿಕ್ಕೆ ಆಗೋದಿಲ್ಲ, ನನ್ನ ಹತ್ರ ಎಲ್ಲಾ ವಸ್ತುಗಳು ಮಾತನಾಡುವಾಗೆಲ್ಲ ಆಗ್ತದೆ ಎಂಬುದಾಗಿ. ಆದರೆ ಆ ದಿವಸ ಆ ಒಂದು ಚಾಪಲ್ ನ ಒಳಗೆ ಆಕೆಗೆ ಯಾವುದು ಕಾಣಲಿಲ್ಲ. ಆ ದಿವಸ ದೊಡ್ಡ ದೊಡ್ಡ ಡೆಲಿವರೆನ್ಸ್ ಏನು ಅಲ್ಲ ಪ್ರಿಯರೇ, ಬದಲಿಗೆ ಹೇಳಿಕೊಟ್ಟಂತಹ ವಿಷಯವನ್ನ, ರಕ್ಷಣೆಯ ಶುಭ ಸಂದೇಶವನ್ನ ಒಂದು ಸಣ್ಣ ಒಂದು ಅರ್ಧ ಗಂಟೆಯೊಳಗೆ ಹೇಳಲಿಕ್ಕೆ ದೇವರು ನನ್ನನ್ನ ತೆಗೆದು ಉಪಯೋಗಿಸಿದರು ಮಾತ್ರವಲ್ಲ, ಆಕೆಗೆ ಬಿಡುಗಡೆಯನ್ನು ಕೊಟ್ಟರು. ಹೊರಗೆ ಬಂದ ನಂತರ ಆಕೆಗೆ ಆ ಯಾವ ಶಕ್ತಿಗಳು ಈವರೆಗೂ, ನಿನ್ನೆ ರಾತ್ರಿ ನನ್ನೊಡನೆ ಮಾತನಾಡುವವರೆಗೂ ಆಕೆಗೆ ಈವರೆಗೂ ಅದು ಯಾವುದು ಕಾಣ್ತಾ ಇಲ್ಲ. ಒಂದು ಕಡೆಗೆ ಹೋಗಿ ಆಕೆ ಕೆಲಸ ಮಾಡ್ತಾ ಇದ್ದಾಳೆ. ಆ ಮಗುವನ್ನ, ಹಿರಿಯ ಮಗನನ್ನ ಮತ್ತೆ ಅವರ ಅಜ್ಜಿ ಹೋಗಿ ಆ ಶಿಶು ಕಲ್ಯಾಣ ಇಲಾಖೆಯಿಂದ ಆ ಒಂದು ಕೋರ್ಟಿನಲ್ಲಿ ಈ ಮಕ್ಕಳನ್ನ ನಾನೇ ನೋಡ್ಕೊಳ್ತೇನೆ ಎಂಬುದಾಗಿ ಹೇಳುತ್ತಾ ಕರೆದುಕೊಂಡು ಬಂದ್ರು. ಪ್ರಿಯರೇ, ಅದ್ಭುತ ಎಂಬುದಾಗಿ ಹೇಳುವಂತದ್ದು ಕ್ರಿಸ್ತ ಈಕೆಯನ್ನ ಮಾತ್ರವಲ್ಲ ಮುಟ್ಟಿದ್ದು, ಬದಲಿಗೆ ICU ನಲ್ಲಿ 1.5 ಲಕ್ಷ ರೂಪಾಯಿ ಬೇಕು, ತಲೆಯಲ್ಲಿ ಇರುವಂತಹ ಬ್ಲಡ್ ಕ್ಲಾಟ್ ಆಗಿರುವಂತದ್ದನ್ನ ಸರ್ಜರಿ ಮಾಡಿ ತೆಗೆಯಬೇಕು ಎಂಬಂತ ಮಗುವನ್ನ ಕೂಡ ಕ್ಯಾಲಿಕಟ್ ಮೆಡಿಕಲ್ ಕಾಲೇಜ್ ನಲ್ಲಿ ಕರ್ತರು ಮುಟ್ಟಿದರು. ಆ ಮಗು 3 ದಿವಸ ಆದ ತಕ್ಷಣ ಆ ಮಗು ಆ ಒಂದು ವಾರ್ಡಿಗೆ, ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡ್ಲಿಕ್ಕೆ ಆಗಿ ಆಯ್ತು. ಪ್ರಿಯರೇ, ಇವತ್ತು ಈ ಒಂದು ಸಂದೇಶಗಳನ್ನೆಲ್ಲ ನೋಡುವಾಗ ನಮಗೆ ಇದರ ಬಗ್ಗೆ ತುಂಬಾ ವಿಷಯಗಳನ್ನ ಮಾತನಾಡ್ತಾ ಹೋಗ್ಬೋದು. ಆದರೆ ಇಲ್ಲಿ ಈ ಒಂದು 14ನೇ ಅಧ್ಯಾಯದಲ್ಲಿ ಕೊಟ್ಟಿರುವಂತಹ ಈ ಬಿಡುಗಡೆಯ ಸಂದೇಶವನ್ನ ಇವತ್ತು ನಾನು ನೀವು ನಮ್ಮ ಪ್ರತಿ ದಿವಸದ ಜೀವನದಲ್ಲಿ ನಾವು ಪ್ರತಿ ಒಬ್ಬರಿಗೂ ಹಂಚುತ್ತಾ ಹೋಗಬೇಕು.
ನಮಗೆ ಸಿಗುವಂತಹ ವ್ಯಕ್ತಿಗಳಲ್ಲಿ ನಾವು ಅದು ಎಲ್ಲೇ ಆಗಿರ್ಲಿ ಪ್ರಿಯರೇ, ನನ್ನಲ್ಲಿ ಕಳೆದ ಒಂದು ಧ್ಯಾನ ಸೇರುವಾಗ ಒಂದು ಬ್ರದರ್ ಬಂದು ಅವರು ಹೇಳಿದ್ರು, ಕ್ರಿಸ್ತನನ್ನ ಕೊಡೋದು ಎಷ್ಟು ಸುಲಭ ಗೊತ್ತಾ ಎಂಬುದಾಗಿ. ಅವರ ಒಂದು ಸಂದೇಶಗಳನ್ನೆಲ್ಲ, ಅವರ ಒಂದು ಟೆಸ್ಟಿಮನಿಗಳನ್ನೆಲ್ಲ ಹೇಳುವಾಗ ನಾನು ಎನಿಸಿದ್ದು, ಇಷ್ಟು ಸುಲಭವ ರಕ್ಷಣೆಯನ್ನ ಹೇಳುವಂಥದ್ದು, ಇಷ್ಟು ಸುಲಭವ? ಅವರ ಹತ್ರ ಕೂತ್ಕೊಳ್ಬೇಕು, ಅನ್ಯದರ ಹತ್ರ ಕೂರ್ಬೇಕು, ಅವರಿಗೆಲ್ಲವನ್ನ ಇದು ಮಾಡ್ಬೇಕು, ಅವ್ರು ಅಪೋಸ್ ಮಾಡ್ತಾರೆ. ಇದೆಲ್ಲ ನನ್ನ ಮನಸ್ಸಿನಲ್ಲಿ ಇತ್ತು. ಕರ್ತರೆ, ಇದು ನನ್ನ ಕೆಲಸ ಅಲ್ಲ ಕಾಣ್ತದೆ ಎಂಬುದಾಗಿ ನೆನೆಸಿದಂತ ನನಗೂ ಕೂಡ ಇಲ್ಲ, ಇದು ಇಷ್ಟು ಸುಲಭ ಎಂಬುದಾಗಿ ಯೇಸು ಸ್ವಾಮಿ ಹೇಳಿಕೊಟ್ಟಂತಹ ಒಂದು ಘಟನೆಯಾಗಿತ್ತು ಪ್ರಿಯರೇ ಅದು. ಇವತ್ತು ನಾವು ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುತ್ತಾ, ಇಲ್ಲಿ ಕ್ರಿಸ್ತ ತಗ್ಗಿಸಿಕೊಂಡ ಹಾಗೆ ನಮ್ಮನ್ನೇ ತಗ್ಗಿಸಿಕೊಳ್ಳುತ್ತಾ ಪ್ರತಿ ದಿವಸ ನಾವು ಹಂಬಲಿಸಬೇಕು. ಕರ್ತನೇ, ಇವತ್ತು ಮುಂಜಾನೆ ನಾನು ಮಾಡುವಂತ ಪ್ರಾರ್ಥನೆ ಇದು, ಇವತ್ತು ನನಗೆ ಒಂದು ಆತ್ಮವನ್ನಾದರೂ ನೀನು ನಿನ್ನ ರಕ್ಷಣೆಯನ್ನ ಕೊಡ್ಲಿಕ್ಕಾಗಿ ಕೊಡು ಎಂಬುದಾಗಿ ನಾವು ಕೇಳಬೇಕು ಪ್ರಿಯರೇ. ನಮ್ಮ ಜೀವನದ ಗುರಿ ಇವತ್ತು, ಪ್ರಾರ್ಥನೆಯಲ್ಲಿರುವಂತ ನಮ್ಮ ಜೀವನದ ಗುರಿ ಇಷ್ಟು ಮಾತ್ರವಾಗಬೇಕು. ಬಂಧನದಲ್ಲಿರುವಂತಹ ವ್ಯಕ್ತಿಗಳಿಗೆ ಬಿಡುಗಡೆ ಕೊಡ್ಲಿಕ್ಕಾಗಿ ಕ್ರಿಸ್ತ ಇವತ್ತು ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಮತ್ತಾಯ 5ನೇ ಅಧ್ಯಾಯದಲ್ಲಿ ಲೋಕದ ಬೆಳಕಾಗಿ ನಮ್ಮನ್ನ ಆರಿಸಿಕೊಂಡಿದ್ದಾರೆ, ಉಪ್ಪಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಅದನ್ನ ಆಗ್ಲಿಕ್ಕಾಗಿರುವಂತಹ ಆ ಒಂದು ವ್ಯಕ್ತಿತ್ವ ನನ್ನಲ್ಲಿ ರೂಪುಗೊಳ್ಳಬೇಕು ಎಂಬುದಾಗಿ ನೀವು ಪ್ರಾರ್ಥಿಸಬೇಕು ಪ್ರಿಯರೇ. ನಾನಿದು ಹೇಳಿರುವಂತದ್ದು ಒಂದೇ ಒಂದು ಸಾಕ್ಷಿ ಪ್ರಿಯರೇ. ಆದರೆ ನನ್ನ ಬಳಿಯಲ್ಲಿ ಈ ದಿವಸಗಳಲ್ಲೇ ಹಾದು ಹೋದಂತಹ, ಕ್ರಿಸ್ತನನ್ನ ಕೊಡ್ಲಿಕ್ಕೆ ಹೋದಂತಹ ಸಂದರ್ಭಗಳಲ್ಲೆಲ್ಲ ಆದಂತ ಅಸಾಧ್ಯ ಕಾರ್ಯಗಳು, ರಕ್ಷಣೆಯ ಈ ಶುಭ ಸಂದೇಶವನ್ನ ನಾವು ಹೇಳುವಾಗ, ಇದು ಕ್ರಿಸ್ತ ಈ ಭೂಮಿಗೆ ಬಂದಿರುವಂತದ್ದು ನನ್ನನ್ನ ನಿನ್ನನ್ನ ರಕ್ಷಿಸ್ಲಿಕ್ಕೆ, ನನ್ನನ್ನ ನಿನ್ನನ್ನ ಬಿಡುಗಡೆಗೊಳಿಸ್ಲಿಕ್ಕೆ, ನಾನಿರುವಂತ ಪರಿಸ್ಥಿತಿಯಿಂದ, ನೀನಿರುವಂತ ಪರಿಸ್ಥಿತಿಯಿಂದ ನಮ್ಮನ್ನ ತೆಗೆದು ನಮ್ಮನ್ನ ರಕ್ಷಣೆಯನ್ನ ಕೊಡುತ್ತಾ ನಮ್ಮನ್ನ ನಿತ್ಯ ಜೀವಕ್ಕಾಗಿ ಸಿದ್ಧಪಡಿಸುವಂತದ್ದು, ನಿತ್ಯ ಜೀವ ನಮಗೆ ಲಭಿಸುವಂತೆ ಮಾಡುವಂತದ್ದಕ್ಕಾಗಿ ಇದೋ ಯೇಸು ಸ್ವಾಮಿ ತಮ್ಮ ಕೊನೆಯ ತೊಟ್ಟು ತಿರು ರಕ್ತವನ್ನ ಸುರಿಸಿ ನನ್ನನ್ನ ನಿಮ್ಮನ್ನ ಈ ಸಮಯದಲ್ಲಿ ರಕ್ಷಿಸಿದ್ದಾರೆ ಎಂಬುದಾಗಿ ಹೇಳುವಾಗ, ನಾನು ಮಾತನಾಡುವುದಲ್ಲ ಅಥವಾ ನೀವು ಮಾತನಾಡುವುದಲ್ಲ, ಬದಲಿಗೆ ಯೇಸು ಸ್ವಾಮಿ ವಾಗ್ದಾನ ಮಾಡಿರುವಂತಹ ಪರಿಶುದ್ಧಾತ್ಮರು, ನಾನು ಪಿತನ ಬಳಿಗೆ ಹೋಗುತ್ತೇನೆ, ನಿಮಗೆ ನಾನು ಪರಿಶುದ್ಧಾತ್ಮರನ್ನ ಕಳುಹಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿದಂತಹ ಆ ಒಂದು ಪರಿಶುದ್ಧಾತ್ಮರು ನನ್ನ ನಿಮ್ಮ ಬಲಹೀನ ದೇಹ, ನಮ್ಮ ಬಲಹೀನವಾಗಿರುವಂತ ಸ್ವರ, ನಮ್ಮ ಬಲಹೀನವಾಗಿರುವಂತ ಶರೀರವನ್ನ ತೆಗೆದು ಅದನ್ನು ಉಪಯೋಗಿಸಿ ಇತರರಿಗೆ ನಾವು ಒಂದು ಕ್ರಿಸ್ತ ಆಗುವ ಹಾಗೆ ನಮ್ಮನ್ನ ಮಾರ್ಪಡಿಸುತ್ತಾರೆ ಪ್ರಿಯರೇ. ಇವತ್ತು ನಾವು ಅದೇ ಈ ಒಂದು ಬ್ಯಾಬಿಲೋನ್ ಅರಸನ ಪತನವಾದದ್ದು ಅಹಮ್ಮಿನಿಂದ, ಅಹಂಕಾರದಿಂದ, ತಗ್ಗಿಸಿಕೊಳ್ಳಿಕ್ಕೆ ಆಗದಿರುವಂತಹ ಅವಸ್ಥೆಯಿಂದ, ಅದೇ ಸೈತಾನನಲ್ಲಿ ನಾವು ಕಾಣುವಂತಹ ಗುಣಗಳಾಗಿದೆ. ನಾವು ಆ ಗುಣಗಳಿಗೆ ಬದ್ಧರಾಗಿರುವಂತವರಲ್ಲ, ಬದಲಿಗೆ ಕ್ರಿಸ್ತನಲ್ಲಿ ಅದೇ ದೀನತೆ, ಆ ದೀನತೆಯನ್ನ ಹೊತ್ತುಕೊಳ್ಳುತ್ತಾ, ಇಲ್ಲ ನಾನೊಂದು ಸೇವಕ, ನಾನೊಂದು ಸೇವಕಿ, ಈ ಶುಭ ಸಂದೇಶವನ್ನ ಹೊತ್ತು ಹೋಗುವಂತಹ ಒಂದು ಉಪಕರಣವಾಗಿದ್ದೇನೆ ಎಂಬುದಾಗಿ ನಮ್ಮನ್ನೇ ನಾವು ಬಿಟ್ಟು ಕೊಡುವಾಗ ಪ್ರಿಯರೇ, ದೇವರು ನಮ್ಮಲ್ಲಿ ಅದ್ಭುತಗಳನ್ನ ಮಾಡ್ತಾರೆ. ನನ್ನನ್ನ ನಿಮ್ಮನ್ನ ತೆಗೆದು ಕರ್ತರು ಉಪಯೋಗಿಸುತ್ತಾರೆ. ಇದೇ ಆಗಿದೆ ಪ್ರಿಯರೇ. ಇವತ್ತು ಮಧ್ಯಸ್ಥಿಗೆ ಪ್ರಾರ್ಥನೆಯನ್ನ ಮಾಡಬೇಕಾಗಿರುವಂತಹ ಆ ಒಂದು ಅಂತ ಹೇಳಿದ್ರೆ ಅದರ ನೆಸೆಸಿಟಿ ಎಷ್ಟಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ನಮಗೆ ನಾವೆಲ್ಲರೂ ಕೂಡ, ಎಲ್ಲರೂ ಕೌನ್ಸಿಲರ್ಸ್ ಆಗಿರ್ಲಿಕ್ಕಿಲ್ಲ, ಎಲ್ಲರೂ ಪ್ರಬೋಧಕರಾಗಿರ್ಲಿಕ್ಕಿಲ್ಲ, ಎಲ್ಲರೂ ಕೂಡ ಮಾತನಾಡ್ಲಿಕ್ಕಿರುವಂತಹ ಚತುರತೆ ಇಲ್ಲದಿರಬಹುದು. ಆದರೆ ದೇವರ ಮತ್ತು ಒಂದು ನಿರ್ಗತಿಕವಾಗಿರುವಂತಹ ಮನುಷ್ಯನ ಮಧ್ಯದಲ್ಲಿ ನಿಂತು ಮಧ್ಯಸ್ಥಕರಾಗ್ಲಿಕ್ಕೆ, ಪ್ರಾರ್ಥನೆ ಮಾಡ್ಲಿಕ್ಕೆ, ಒಂದು ಅಬ್ರಹಾಮ ಸೊದೋಮ್ ಗೊಮೋರಕ್ಕಾಗಿ ಪ್ರಾರ್ಥಿಸ್ಲಿಕ್ಕಾಗಿ ದೇವರೊಡನೆ ಮಾತನಾಡಿದ ಹಾಗೆ ಮಾತನಾಡ್ಲಿಕ್ಕೆ ನನ್ನನ್ನ ನಿಮ್ಮನ್ನ ದೇವರು ಕರೆದಿದ್ದಾರೆ. ಪ್ರತಿ ದಿವಸ ಮಧ್ಯಸ್ಥಿಗೆ ಪ್ರಾರ್ಥನೆಯನ್ನ ನಾವು ಎತ್ತಬೇಕು ಪ್ರಿಯರೇ. ನಾವು ಕರ್ತನಲ್ಲಿ ಕೇಳ್ಬೇಕು, ಯೇಸುವೇ ಇವತ್ತು ನನ್ನನ್ನ ನೀನು ಬಿಡುಗಡೆಗೊಳಿಸಿದ್ದೆ ಸ್ವಾಮಿ, ಇದೋ ನನ್ನ ಸಹೋದರ, ಇದೋ ನನ್ನ ಸಹೋದರಿ, ಅದು ಅನ್ಯ ಧರ್ಮೀಯರಾಗಿರಬಹುದು, ಯಾರೇ ಆಗಿರಬಹುದು, ಸಭೆಯಲ್ಲಿ ಬಲಹೀನರು ಎಂಬುದಾಗಿ ವಿಮರ್ಶೆ ಮಾಡುವಂತಹ ಗುರುಗಳಾಗಿರಬಹುದು, ಕನ್ಯಾಸ್ತ್ರೀಯರಾಗಿರಬಹುದು, ವಿಮರ್ಶೆ ಮಾಡ್ಲಿಕ್ಕಾಗಿ ಅಲ್ಲ ದೇವರು ನಮ್ಮನ್ನ ಕರೆದಿರುವಂತದ್ದು. ಬದಲಿಗೆ ಎಲ್ಲರಿಗೂ ಬಿಡುಗಡೆ ಕೊಡಲ್ಪಟ್ಟಾಯಿತು. ಸಾಲ್ವೇಷನ್ ಅಕಂಪ್ಲಿಷ್ಡ್, ಅದು ನಮಗೆ ಕೊಡಲ್ಪಟ್ಟಾಯಿತು ಪ್ರಿಯರೇ. ಆ ಕೊಡಲ್ಪಟ್ಟಾಗಿರುವಂತಹ, ನಮಗೆ ಕೊಡಲ್ಪಟ್ಟಾಗಿರುವಂತಹ
ಆಗಿರುವಂತಹ ಆ ಒಂದು ರಕ್ಷಣೆಯ ಆ ಸದ್ವಾರ್ತೆಯನ್ನ ಕೈಯಲ್ಲಿ ಹಿಡಿದುಕೊಳ್ಳುತ್ತಾ ಆ ಶಕ್ತಿಯೊಂದಿಗೆ, ಆತ್ಮರ ಶಕ್ತಿಯೊಂದಿಗೆ ಒಂದೊಂದು ಮನುಷ್ಯ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಲಿಕ್ಕಾಗಿ ಕರೆಯಲ್ಪಟ್ಟಿರುವಂತದ್ದು. ದೇವರು ನಮ್ಮಿಂದ ಬಯಸುವಂತದ್ದು ಇದೇ ಆಗಿದೆ. ಕ್ರಿಸ್ತ ನಮ್ಮಿಂದ ಬಯಸುವಂತದ್ದು ಇದೇ ಆಗಿದೆ ಪ್ರಿಯರೇ. ಇವತ್ತು ನನ್ನನ್ನ ನಿಮ್ಮನ್ನ ಈ ಮುಂಜಾನೆಯಲ್ಲಿ ಈ ವಚನ ಭಾಗವನ್ನ ತೆಗೆದು ಇದರ 1, 2, 3 ವಚನವನ್ನ ಇಟ್ಟು ಓದುವಾಗಲೇ ಅಭಿಷೇಕದಿಂದ ದೇವರು ನಮ್ಮನ್ನ ತುಂಬಿಸ್ತಾ ಇದ್ದಾರೆ. ದೇವರು ಪರಿಶುದ್ಧಾತ್ಮರು ನಮ್ಮೊಡನೆ ಆಳವಾಗಿ ಮಾತನಾಡುವಂತದ್ದು. ನಿನ್ನನ್ನ ನಾನು ಈ ರೀತಿಯಾಗಿ ಬಿಡುಗಡೆಗೊಳಿಸಿದ್ರೆ ನೀನು ಕೂಡ ಮತ್ತೊಬ್ಬರ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲಿಕ್ಕಾಗಿ ಬದ್ಧರಾಗಿದ್ದಿ. ಇದೇ ಆಗಿದೆ ಮಾರ್ಕ 16ನೇ ಅಧ್ಯಾಯದ 15ನೇ ವಚನದಲ್ಲಿ ಹೇಳುವಂತದ್ದು. ಶುಭ ಸಂದೇಶವನ್ನ ಸಾರ್ಲಿಕ್ಕಿರುವಂತ ಕರೆ ಬಿಟ್ಟು ನನಗೆ ನಿಮಗೆ ಬೇರೆ ಯಾವ ಕರೆ ಇಲ್ಲ ಪ್ರಿಯರೇ. ನಮಗೆ ಯಾವ ಕರೆ ಇಲ್ಲ. ನಮಗಿರುವಂತದ್ದು ನಾವು ಆಲಸಿಗಳಾಗಿ ಕುಳಿತುಕೊಳ್ಳದೆ, ಸ್ವಾರ್ಥಿಗಳಾಗಿ ಜೀವಿಸದೆ, ನಾನು ನೀವು ಎಚ್ಚೆತ್ತುಕೊಳ್ಳುವಾಗ ಲೋಕ ಎಚ್ಚೆತ್ತುಕೊಳ್ತದೆ. ಲೋಕದಲ್ಲಿರುವಂತ ಅಂಕು ಡೊಂಕನ್ನ ನೋಡಿ ಮಾತನಾಡುವುದನ್ನ ಬಿಟ್ಟು ನಾವು ನಮ್ಮ ಕರಗಳನ್ನೆತ್ತುತ್ತಾ, ಕರ್ತರೆ ಯೆಶಾಯ ಪ್ರವಾದಿಯ ಗ್ರಂಥ 14ನೇ ಅಧ್ಯಾಯದಲ್ಲಿ ದಯೆ ತೋರಿಸುವನು ಸರ್ವೇಶ್ವರ ಯಾಕೋಬ್ಯರಿಗೆ ಆರಿಸಿಕೊಳ್ಳುವರು, ಮತ್ತೆ ಇಸ್ರಾಯೇಲರನ್ನೇ ನೆಲೆಗೊಳಿಸುವರವರನ್ನು ತಾಯಿ ನಾಡಿನಲ್ಲೇ ಎಂಬುದಾಗಿ ನೀವು ಹೇಳಿದರೆ, ಕರ್ತನೇ ಇದು ನನ್ನ ಹಾಗೆ ಬಂದಿಗಳಾಗಿರುವಂತ ಎಲ್ಲರಿಗೋಸ್ಕರ ನಾನಿದು ನನ್ನ ಕರಗಳನ್ನ ಎತ್ತುತ್ತಾ ಇದ್ದೇನೆ ಎಂಬುದಾಗಿ ಪ್ರಾರ್ಥಿಸಬೇಕು. ದಯೆ ತೋರಿಸು ಸ್ವಾಮಿ ಎಲ್ಲರ ಮೇಲೆ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಆ ದಯೆ ತೋರು ನಮ್ಮೆಲ್ಲರ ಮೇಲೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗಲಾಗಿದೆ ನಮ್ಮ ಮೇಲೆಯೂ ಆ ಬಿಡುಗಡೆಯ ಅಭಿಷೇಕ ಇಳಿದು ಬರುತ್ತದೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರನ್ನ ಬಿಡುಗಡೆಗೊಳಿಸುವಂತಹ ಆ ಅಭಿಷೇಕ ನಮಗೆ ಅದನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಈ ಮುಂಜಾವಿಗೋಸ್ಕರ ಕರ್ತರಿಗೆ ನಾವು ವಂದನೆಯನ್ನ ಸಲ್ಲಿಸೋಣ. ಕರ್ತರಲ್ಲಿ ಹೇಳೋಣ, ಕರ್ತರೆ ಈ ಮುಂಜಾನೆಯಲ್ಲಿ ಆಗಮನ ಕಾಲದ ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಕರ್ತನೆ ಇವತ್ತು ನಿರೀಕ್ಷೆ ಇರುವಂತ ವ್ಯಕ್ತಿಯನ್ನಾಗಿ ನನ್ನನ್ನು ನೀನು ಮಾರ್ಪಡಿಸಿದ್ದಿ. ನನ್ನ ಹೃದಯದಲ್ಲಿ ಶಾಂತಿ ನಮಗೆ ಲಭಿಸುವಂತದ್ದು, ಈ ಬಿಡುಗಡೆ ನಮಗೆ ಸಿಕ್ಕಿದೆ ಎಂಬಂತಹ ಬೋಧ್ಯದಲ್ಲಿ ನಾವು ನಿಲ್ಲುವಾಗ ಪ್ರಿಯರೇ, ನಮ್ಮ ಹೃದಯ ಆನಂದಗೊಳ್ಳುವುದು. ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನಾನು ರಕ್ಷಣೆಗೊಂಡಾಯಿತು ಎಂಬಂತಹ ಆ ಸತ್ಯವನ್ನ ನನ್ನ ಹೃದಯ, ಆತ್ಮ, ಮನಸ್ಸು ಅದನ್ನ ಅರ್ಥ ಮಾಡಿಕೊಳ್ಳುವಾಗ ಪ್ರಿಯರೇ, ಇವತ್ತು ನನ್ನ ಜೀವನದಲ್ಲಿ ಪ್ರೀತಿ ನೆಲೆಗೊಳ್ಳುವಂಥದ್ದು. ಈ ಪ್ರೀತಿ ಬರುವಾಗ ಮಾತ್ರ ನಮಗೆ ಆತ್ಮಭಾರ ಬರುವಂಥದ್ದು. ಈ ಪ್ರೀತಿ, ಕ್ರಿಸ್ತನ ಪ್ರೀತಿ ನನ್ನೊಳಗೆ ನೆಲೆಗೊಳ್ಳುವಾಗ ಮಾತ್ರ ನನಗೆ ಆತ್ಮಭಾರ ಬರುವಂತದ್ದು. ನನ್ನ ಸಹೋದರ ಬಂದಿಯಾಗಿದ್ದಾನೆ, ನನ್ನ ಸಹೋದರಿ ಬಂದಿಯಾಗಿದ್ದಾಳೆ, ಅವನನ್ನ ಬಿಡುಗಡೆಯ ಹಾದಿಯಲ್ಲಿ ಕರೆದುಕೊಂಡು ಬರ್ಲಿಕ್ಕೆ ಕರ್ತನಿಂದ ಆಯ್ಕೆಯಾಗಿರುವಂತಹ ಒಂದು ಉಪಕರಣವಾಗಿದ್ದೇನೆ ನಾನು, ನೀವು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳುವಾಗ ನಮಗೆ ಸಿಗುವಂತದ್ದು ಈ ಒಂದು ಆನಂದ ಪ್ರಿಯರೇ. ಇವತ್ತು ನಾವು ಇದಕ್ಕೋಸ್ಕರ ಆಗ್ರಹಿಸೋಣ. ಕರ್ತರೇ, ನಿರೀಕ್ಷೆಯನ್ನ ಕೊಡುವಂತ ವ್ಯಕ್ತಿಯಾಗಿ ನನ್ನನ್ನು ನೀನು ಮಾರ್ಪಡಿಸಬೇಕು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಪ್ರತಿ ದಿವಸ ಬೆಳಗಿನಿಂದ ಸಂಜೆವರೆಗೆ ಒಂದು ವ್ಯಕ್ತಿಗಾದರೂ ನಾನು ಕ್ರಿಸ್ತನನ್ನ ಕೊಡದೆ ನನಗೆ ಊಟ ನಿದ್ದೆ ಯಾವುದು ಬೇಡ ಎಂಬುದಾಗಿ ಪಣ ತೊಡುವಂತ ಕಾಲಘಟ್ಟದಲ್ಲಿ ಬಂದು ನಾವು ನಿಂತಿದ್ದೇವೆ ಪ್ರಿಯರೇ. ಅಭಿಷೇಕಗೊಂಡಿರುವಂತವರು ನಾವುಗಳು ಪ್ರಾರ್ಥನೆ ಮಾಡುವಾಗ ನಮ್ಮ ಜೊತೆಯಲ್ಲಿರುವಂತ ಎಲ್ಲರಿಗೂ ಕೂಡ ಅಭಿಷೇಕವಾಗಿ ನಾವು ಮಾರ್ಪಡ್ತೇವೆ. ಇದಕ್ಕೋಸ್ಕರವಾಗಿದೆ ಕ್ರಿಸ್ತ ನಮ್ಮನ್ನ ಕರೆದಿರುವಂತದ್ದು. ಪ್ರೈಸ್ ದಿ ಲಾರ್ಡ್. ನಾವು ಈ ಸಮಯದಲ್ಲಿ ನಮ್ಮ ಜೀವಿತವನ್ನ ಕರ್ತರಿಗೆ ಬಿಟ್ಟುಕೊಡೋಣ ಪ್ರಿಯರೇ. ಬಿಟ್ಟುಕೊಡುತ್ತಾ ಈ ಮುಂಜಾನೆಯಲ್ಲಿ ಈ ಒಂದು ಅಭಿಷೇಕಕ್ಕೋಸ್ಕರ ಕೇಳೋಣ. ಸ್ವಾಮಿ, ದೀಕ್ಷಾ ಸ್ನಾನ ಕೊಡುತ್ತಾ ನನ್ನನ್ನು ನೀನು ಆಯ್ಕೆ ಮಾಡಿದ್ದಿ. ದೀಕ್ಷಾ ಸ್ನಾನದಲ್ಲಿ ದೈವ ಮಗುವಾಗಿ ಕಥೋಲಿಕ ಧರ್ಮಸಭೆಯ ಒಂದು ಅಂಗವಾಗಿ ನನ್ನನ್ನು ನೀನು ಮಾರ್ಪಡಿಸಿದ್ದಿ. ಒಂದು ಸದಸ್ಯರಾಗಿ ನನ್ನನ್ನು ನೀನು ಕರೆದಿದ್ದಿ ಸ್ವಾಮಿ. ದೀಕ್ಷಾ ಸ್ನಾನ ಪಡೆದುಕೊಂಡಿರುವಂತ ನಾನು, ಆತ್ಮನಿಂದ ಅಭಿಷೇಕ ಪಡೆದುಕೊಂಡಿರುವಂತ ನಾನು, ಕ್ರಿಸ್ತನನ್ನ ಪ್ರತಿ ದಿವಸ ಸ್ವೀಕರಿಸುವಂತ ನಾನು, ಕ್ರಿಸ್ತನಾಗಿ ನಾನು ಮಾರ್ಪಡಬೇಕು. ನಾನು ಸ್ವೀಕರಿಸುವಂತ ಪರಮ ಪ್ರಸಾದ ನನ್ನನ್ನ ಕ್ರಿಸ್ತನನ್ನಾಗಿ ಮಾರ್ಪಡಿಸಬೇಕು. ಆ ಕ್ರಿಸ್ತನಾಗಿರುವಂತ ನಾನು ಎಲ್ಲರಿಗೆ ಬಿಡುಗಡೆಯನ್ನ ಕೊಡುವಂತಹ ಶುಭ ಸಂದೇಶವನ್ನ ಹೊತ್ತು ಸಾರುವಂತ ವ್ಯಕ್ತಿ ನಾನಾಗಬೇಕು ಎಂಬಂತಹ ಈ ಪ್ರಾರ್ಥನೆಯನ್ನ ನಾನು ನೀವು ಇವತ್ತು ಮಾಡೋಣ ಪ್ರಿಯರೇ. ಇವತ್ತಿನಿಂದ ನಮ್ಮ ಜೀವನ ಬದಲಾಗಲಿ. ಇನ್ನೂ ಒಂದು 15 ದಿವಸ ಈ ಆಗಮನ ಕಾಲ ಮುಗಿಲಿಕ್ಕಿದೆ. ಆದರೆ ಈ ಆಗಮನ ಕಾಲ ಮುಗಿಯೋದಿಲ್ಲ. ಪ್ರತಿ ನಿಮಿಷ ನಮಗೆ ತಿಳಿದಿರಬೇಕಾಗಿರುವಂತದ್ದು ಕ್ರಿಸ್ತನ 2ನೆಯ ಬರೋಣಕ್ಕೆ ಸಿದ್ಧವಾಗಿರುತ್ತಿರುವಂತಹ ಸಭೆಯೊಂದಿಗೆ ಸೇರಿಕೊಂಡಿರುವಂತಹ ಸಭೆಯ ಮಕ್ಕಳಾಗಿದ್ದೇವೆ ನಾವು. ಆದ್ದರಿಂದ ಕ್ರಿಸ್ತನ ಈ 2ನೆಯ ಬರೋಣಕ್ಕೆ ಇಡೀ ವಿಶ್ವವನ್ನ ಸಿದ್ಧಪಡಿಸ
ಪ್ರಾರ್ಥಿಸುವಂತಹ ಈ ಒಂದು ದೌತ್ಯ ನನಗೂ ನಿಮಗೂ ಕೊಡಲ್ಪಟ್ಟಿದೆ. ಇದು ನಮಗೆ ಕೊಡಲ್ಪಟ್ಟಿರುವಂತದ್ದು ತ್ರಯೇಕ ದೇವರಿಂದ ನಮಗೆ ಕೊಡಲ್ಪಟ್ಟಿದೆ. ಆ ಅಭಿಷೇಕದಿಂದ ಗೆಲ್ಲಿಕ್ಕಾಗಿರುವಂತಹ ಕೃಪೆಯನ್ನ ಕರ್ತನಲ್ಲಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನ ಮುಚ್ಚಿಕ ಕೇಳಿರುವಂತಹ ಪದವೆಲ್ಲವೂ ಕೂಡ ಆಳವಾಗಿ ನಮ್ಮನ್ನ ಸ್ಪರ್ಶಿಸಿ. ಇವತ್ತಿನಿಂದ ನನ್ನ ದೌತ್ಯ ನಾನು ಅರ್ಥ ಮಾಡಿಕೊಳ್ಳಬೇಕು. ಇವತ್ತಿನಿಂದ ಈ ಒಂದು ಸದ್ವಾರ್ತೆಯ ಹೊತ್ತು ಸಾಗುವಂತ ವ್ಯಕ್ತಿ ನಾನಾಗಬೇಕು. ಇದಕ್ಕಾಗಿ ಪದ ತಾಯಿಯ ವಿಮಲ ಹೃದಯಕ್ಕೆ ನಮ್ಮ ನಮ್ಮನ್ನು ದೇವರು ತೆಗೆದು ಉಪಯೋಗಿಸಲಿ, ನಮ್ಮನ್ನು ನಡೆಸಲಿ. ಆ ಚೈತನ್ಯದಿಂದ ಪ್ರತಿ ನಿಮಿಷ ನಾವು ತುಂಬಲ್ಪಡುವ ಹಾಗೆ ನಮ್ಮನ್ನ ಕ್ರಿಸ್ತ ನಮ್ಮನ್ನ ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ಮಾದರದ ಫಲವಾದ ಏಸು ಧನ್ಯರು. ಪರಿಶುದ್ಧ ದೇವರ ಮಾತೆ, ಪಾಪಿಳಾಯಿ ನಮಗಾಗಿಯೂ ಈಗಲೂ ಯಾವಾಗಲೂ ನಮ್ಮ ಮರಣ ಸಮಯದಲ್ಲಿ ಶ್ರೀ ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ನಾನು ನಾನೇನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಬ್ರದರ್. ಈಗ ಏನ್ ಮಾಡಿ ಅಲ್ಲ, ಅದೊಂಥರ ಹಿಂಗೆ ಡಿಸ್ಟರ್ಬ್ ತರಾನೇ ಆಯ್ತು. ಸಿಸ್ಟರ್ದ ಅಂದ್ರೆ ನನ್ಗೆ KJ ಸರ್, ಜಾಯ್ ಬ್ರದರ್ ಎಲ್ಲಾರ್ದು, ಅದ್ರಲ್ಲೂ ನಿಮ್ದು ಸಿಸ್ಟರ್, ನಿಮ್ಗೆ ಹಿಂಗೆ ಒಂದು ಕೇಳಿ ಈ ತರ ಒಂದು ವಚನ ನಾನು ಎಷ್ಟು ಇದ್ರಲ್ಲಿ ಕೇಳಿರ್ಲಿಲ್ಲ. ಆದ್ರೂ ಒಂದು ಅವಕಾಶ ದೇವ್ರು ನನಗೆ ಕಲ್ಪಿಸ್ಕೊಟ್ಟು. ಇನ್ನು ಇರೋದು ಒಂದು 20 ನಿಮಿಷದಲ್ಲಿ ಎಲ್ಲ ಹೇಳಿ ಮುಗಿಸ್ಬೇಕು. ಇರ್ಲಿ. ಪ್ರವಾದಿ ಯೆಶಾಯನ ಬರೆದ ಗ್ರಂಥದಲ್ಲಿ ಗಡೀಪಾರಾದವರು ಹಿಂದಿರುವರು ಅಂತ, ಬಾಬಿಲೋನಿನ ಅರಸನ ಪತನ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯರೇ, ಒಂದ್ಸಲ ನಾವು ಹಿಂದಿರುಗುವರು, ನಾನು ಅದನ್ನ ಗಡೀಪಾರಾದವರು ಹಿಂದಿರುಗುವರು, ಅದನ್ನ ನಾನು ಹೆಂಗೆ ಹಿಂದಿರುಗೋದು ಅಂತ ಹೇಳ್ಬಿಟ್ಟು ಒಂದು ಇದ್ರಲ್ಲಿ ಯಾಕೊಬ್ಬರಿಗೆ ಇಸ್ರಾಯೇಲರು ಮತ್ತೆ ಇತರ ರಾಜ್ಯಗಳ ಅರಸರದೆಲ್ಲ ನಾವು ಹಳೆಯ ಒಡಂಬಡಿಕೆಯಿಂದ ಹಿಡಿದು ಹೊಸ ಒಡಂಬಡಿಕೆ ತನಕ ತಗೊಂಡಾಗ ಇಲ್ಲಿ ಹಿಂದಿರುಗುವರು ಅನ್ನೋದನ್ನ ಸ್ವಲ್ಪ ನಾನು ಹೈಲೈಟ್ ಮಾಡ್ತಾ ತಗೊಂಡಿದ್ದೀನಿ. ಅದ್ರಲ್ಲಿ ಒಂದು ಅಂತ ಹೇಳಿದ್ರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಹಿಂದಿರುಗೋದು ಅಂತ ಹೇಳ್ಬಿಟ್ಟು, ಅಂದ್ರೆ ಹಿಂದಿರುಗೋದು ಅಂತ ಹೇಳ್ಬಿಟ್ಟು ನಾವೇ ನಮ್ದೇ ಆದ ಒಂದು ಹಾದಿಲು ನಡೀತಾ ಇರ್ತೀವಿ. ನಮ್ದೇ ಆದ ವಿಚಾರ, ನಮ್ದೇ ಆದ ಒಂದು ಮಾತುಕತೆ, ನಮ್ದೇ ಆದ ಒಂದು ಲೈಫ್ ಸ್ಟೈಲ್. ಯಾವಾಗ ನಾವ್ ಹಿಂದಿರುಗೋದು ಅಂತ ಹೇಳ್ಬಿಟ್ಟು ನಾವ್ ಒಂದ್ಸಲ ಯೋಚನೆ ಮಾಡ್ಬೇಕಾಗುತ್ತೆ. ಅದ್ರಲ್ಲಿ ಹಿಂದಿರುಗಿದವರು ಅಂತ ಹೇಳಿದಾಗ ಹಳೆ ಒಡಂಬಡಿಕೆಯಲ್ಲಿ ತುಂಬಾ ಜನ ಸಿಗ್ತಾರೆ. ಅಂತ ಹೇಳಿದ್ರೆ ಅದ್ರಲ್ಲಿ ಹೆಂಗೆ ಅಂದ್ರೆ ಅರಸರುಗಳು ಒಂದ್ಸಲ ಅವರು ಸ್ಥಾನಮಾನಕ್ಕೆ ಅಂತ ಬಂದಾಗ, ರಾಜ್ಯವಾಳಕ್ಕೆ ಶುರು ಮಾಡಿದಾಗ, ಯಾವ ಒಂದು ಇದಿಲ್ದೆ ತಾವೇ ಎಲ್ಲಾನು ರಾಜ್ಯ ಸ್ಥಾಪನೆ ಮಾಡಿದವರು, ತಮ್ದೇ ಆಳ್ವಿಕೆ ಎಲ್ಲ ನನ್ನಿಂದನೇ ಆಯ್ತು, ನಾನೇ ಎಲ್ಲದಕ್ಕೂ ಅಧಿಕಾರ, ನನ್ನಿಂದನೇ ಎಲ್ಲ ನಡೀತು, ಅದಿರುತ್ತಲ್ಲ ಮೈಸೆಲ್ಫ್ ಐ ಅಂತ ಹೇಳ್ಬಿಟ್ಟು ಆ ತರ ಅಂತ ಹೇಳಿದಾಗ, ಹಿಂದಿರುಗಿದವರು ಅಂತ ಹೇಳಿದಾಗ ಅದಕ್ಕೆ ನಾವ ಪೂರಾ ನಮ್ಗೆ ಇದಕ್ಕಂತ ಸಿಕ್ಕಿದಾಗ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ, ನಮ್ದು ಇಡೀ ಈ ಸತ್ಯವೇದದಲ್ಲಿ ತುಂಬಾ ಪಾಪ ಮಾಡಿ ಹಿಂದೆ ಹೋದವರು, ಎಲ್ಲ ನಮ್ದು ಈ ರೀತಿ ನೀತಿಗಳನ್ನ, ದೇವರ ಕಟ್ಟಳೆಗಳನ್ನ ಪಾಲಿಸದೆ ಹಿಂದೆ ಹೋದವರು, ಮತ್ತೆ ಹೇಗೆ ಅವ್ರ ಮನ ಪರಿವರ್ತನೆಯಾಗಿ ದೇವ್ರ ಅವ್ರಿಗೆ ಮಾಡಿದ ಒಂದೊಂದು ತಪ್ಪಿಗೂ ಅವ್ರಿಗೊಂದು ಶಿಕ್ಷೆ ಅನ್ನೋದಕ್ಕಿಂತ ಅವ್ರಿಗೊಂದು ಅರಿವಾಗ್ಲಿ ಅಂತ ಹೇಳಿ ಅವ್ರಿಗೊಂದು ಶಿಕ್ಷೆ ಅನ್ನೋದು ಕೊಟ್ಟು, ಅವ್ರಿಗೆಲ್ಲ ಅದು ಅರಿವಾದಾಗ ಹೇಗೆ ಮನ ಪರಿವರ್ತನೆಯಾಗಿ ಹಿಂದಿರುಗ್ತಾರೆ ಅನ್ನೋದನ್ನ ಹಿಂದಿರುಗುವರು, ಗಡೀಪಾರಾದವರು ಅಂತ ಹೇಳದ್ನ ನಾನು ಇಲ್ಲಿ ರಾಷ್ಟ್ರ,
ದೇಶಗಳಿಗೆ ಅಂತ ಈ ಯೆಶಾಯನ ಗ್ರಂಥದಲ್ಲಿ ಬರ್ದ್ರೆ, ನನ್ಗನ್ಸದ ಗಡಿ ಪಾರಾದವರು ಅಂದ್ರೆ ದೇವರ ಕಟ್ಟಳೆಗಳನ್ನ, ದೇವರ ಯೋಜನೆಗಳನ್ನ, ದೇವರಿಗೆ ತದ್ವಿರೋಧವಾಗಿ ನಡೆಯೋದು. ಅದ್ರಲ್ಲಿ ನಾವು ಏನು ಪಾಪ ಮಾಡೋದು ಅಂದ್ರೆ ಮೇನ್ ಆಗಿ ವಿಗ್ರಹಾರಾಧನೆ ಅಂತ ಹೇಳ್ತಾರೆ. ಅದಕ್ಕೆ ಕಟ್ಟಳೆಗಳನ್ನ ಪಾಲಿಸದೇ ಇರೋರು, ಪೂಜೆಗೆ ಬರ್ದೇ ಇರೋರು, ದೇವರ ವಾಕ್ಯಗಳನ್ನ ಓದದೇ ಇರೋರು ಅಂತ ಹೇಳ್ಬಿಟ್ಟು ಅದನ್ನೆಲ್ಲಾನು. ಆದ್ರೆ ನಿನ್ನೆ ಜಾಯ್ ಬ್ರದರ್ ಹೇಳ್ದಂಗೆ ನಾವ್ ಎಷ್ಟು ಜನ ಆ ಎಲ್ಲರೂ ಒಂಥರ ಹಿಂಗೆ ನಾವು ದೇವಸ್ಥಾನಕ್ಕೆ ಹೋದ್ರು, ಪ್ರಾರ್ಥನೆ ಮಾಡಿದ್ರುನು, ಆರಾಧನೆಗೆ ಹೋದ್ರುನು, ಈಗ ಎಂತ ರಿಟ್ರೀಟ್ಗೆ ಅಲ್ಲಿಗೆ ಇಲ್ಲಿಗಂತೆಲ್ಲ ಹೋಗಿ ನಾವ್ ಬಂದ್ರುನು ಮತ್ತೆ ನಾವ್ ಯಾವ್ದು ಅಂದ್ರೆ ಹಿಂದಿರುಗಿ ಬಂದಾಗ ನಾವು ಪರಿಶುದ್ಧತೆಯಿಂದ ಅಷ್ಟೆಲ್ಲ ತಿಳ್ಕೊಂಡ್ ಬಂದ್ರು ನಾವ್ ಯಾವ ತರ ಇದು ಮಾಡ್ತೀವಿ, ನಾವ್ ಯಾವ ತರ ಹಿಂದಿರುಗಿ ಬಂದಿದೀವಿ ಅಂತ, ನಾವ್ ಎಲ್ಲಾನು ಬಿಟ್ಟು ಬಂದಿದೀವ, ಗಡಿ ಪಾರಾಗಿ ಬಂದಿದೀವ, ಆ ಕೆಟ್ಟ ಪಾಪಗಳಿಗೆಲ್ಲ ಎಲ್ಲ ಅದು ಕಟ್ಟಳೆಗಳನ್ನೆಲ್ಲ ಇದು ದಾಟಿ ನಾವು ಹೊರಗಡೆ ಬಂದಿದೀವ ಅನ್ನೋದನ್ನ ಇದು ಬರೇ ಪ್ರವಾದಿ ಯಾಕೋಬರಿಗೆ, ಇಸ್ರೇಲರಿಗೆ ಅಷ್ಟೇ ಅಲ್ಲ, ನಮ್ಮನ್ನ ನಾವು ಒಂದ್ಸಲ ಪ್ರಶ್ನೆ ಮಾಡ್ಕೊಳ್ಳೋ ಒಂದು ಇದಿರುತ್ತೆ. ಅದ್ರಲ್ಲಿ ತುಂಬಾ ಒಂದೆರಡು ಎಕ್ಸಾಂಪಲ್ಗಳನ್ನ ನಾವು ತಗೊಂಡ್ರೆ, ಆದಾಮ್ ಮತ್ತು ಈವ, ಅವರಿಬ್ಬರಿಗಿನ್ನ ಯಾರು ನಾವು ಇದಿಲ್ಲ, ನಾವಾದ್ರೂ ಒಂಥರ ಥರ್ಡ್ ಪರ್ಸನ್ ಇದ್ದಂಗೆ ಅಂತ. ಅವರು ಯೇಸು ಸ್ವಾಮಿಯವ್ರ ಜೊತೆ ಅಂದ್ರೆ ಸರ್ವೇಶ್ವರ ಸ್ವಾಮಿಯವ್ರ ಜೊತೆ ಮುಖಾಮುಖಿಯಾಗಿ ಇದ್ದವರು, ಅವ್ರ ಜೀವನನ ಹಿಂಗೆ ಕೈ ಹಿಡಿದು ನಡೆಸಿದವ್ರು. ದಿನ ಬೆಳಗಾದ್ರೆ ಅವ್ರನ್ನ ದೇವ್ರನ್ನ ನಾವಾದ್ರೂ ದೇವಸ್ಥಾನಕ್ಕೆ ಹೋಗಿ, ಚರ್ಚಿಗೆ ಹೋಗಿ ಬೈಬಲ್ ಮುಖಾಂತರ ಅಂದ್ರೆ ದೇವರ ವಚನಗಳನ್ನ ಆಲಿಸೋದು, ಕೇಳಿಸೋದ್ರಲ್ಲಿ ದೇವ್ರನ್ನ ನಾವು ನೋಡ್ಬೋದು ಅಂತ ನಾವ್ ಹೇಳ್ತೀವಿ. ಆದ್ರೆ ಅವ್ರಿಬ್ರು ದೇವ್ರನ್ನ ಎದುರಾಗ ನೋಡ್ದವ್ರು. ಕೊನೆಗೂ ಅವರು ಗಡಿ ಪಾರಾಗಿ ದೇವ್ರು ಕೊಟ್ಟ ಶಿಕ್ಷೆನ ಇದ್ರು ಅವ್ರಿಗೆ ಹಿಂದಿರುಗೋದು. ಆದ್ರೂ ದೇವ್ರ ಅವ್ರನ್ನ ಸಣ್ಣದಾಗಿ ಒಂದು ಶಿಕ್ಷೆ ಅಂತ ಕೊಟ್ರು. ಅವ್ರನ್ನೇನು ನಾಶನೇ ಮಾಡಕ್ ಹೋಗ್ಲಿಲ್ಲ. ನಿಮ್ಮಿಬ್ಬರಿಂದ ಮತ್ತೆ ಪೂರ ಜನಾಂಗ ಹಾಳಾಗ ಹೋಗುತ್ತೆ ಅಂತ ಅವ್ರಿಗೆ ಮರಣದಂಡನೆ ಅಂತಾನೆ ಕೊಡ್ಲಿಲ್ಲ. ಅದಕ್ಕೆ ಸಮಾನೇ ಶಿಕ್ಷೆ ಅಂತ ಹೇಳಿದ್ರೆ, ದೇವ್ರನ್ನ ಅವ್ರಿಗೊಂದು ಊಟದ ಬಟ್ಟೆದಕ್ಕೋ ಅದಕ್ಕೋ ಇದಕ್ಕೋ, ಈಗ ಮಕ್ಳಿಗೆ 2 ದಿವ್ಸ ನೀನ್ ಊಟ ಕೊಡಲ್ಲ, ಬಟ್ಟೆ ಕೊಡಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡ್ಲಿಲ್ಲ. ಅವ್ರಿಗೊಂಥರ ಅಂದ್ರೆ ಮನಪರ್ವತ್ತೆ, ಅವ್ರಿಗೊಂದು ಕ್ಷಮೆ ಅಂತ ಕೊಟ್ಟು ಅವ್ರ ಜೀವನನ ಇದ್ ಮಾಡ್ರಿ. ಕೊನೆಗೆ ನಾವು ಯೋಬನದನ್ನ ನೋಡಿದಾಗ ಅವ್ರು ಏನು ಮಾಡ್ದವ್ರಲ್ಲ, ಯಾರ್ದೋ ಒಂದು ಸೈತಾನನಿಗೆ ಅವನ ಕುತಂತ್ರಕ್ಕೆ ಅವ್ರನ್ನ ಅಂದ್ರೆ ಅವನಿಗೊಂದು ತಕ್ಕ ಒಂದು ಉತ್ತರ ಕೊಡೋದಕ್ಕೆ ಸ್ವಾಮಿ ಇದು ಸರ್ವೇಶ್ವರ ಸ್ವಾಮಿಯವರು ಯೋಬನಿಗೆ ಒಂದು ಇದ್ದಂತ ಅಂದ್ರೆ ಒಂದು ಶಿಕ್ಷೆ ಅಂತಾನೆ ಹೇಳ್ಬೋದು, ಇಲ್ಲ ಒಂದು ಪರೀಕ್ಷೆ ಅಂತಾನೆ, ಒಂದು ಗಟ್ಟಿ ಪರೀಕ್ಷೆ ಅಂತ ಹೇಳ್ಬೋದು. ಆ ತರ ಒಂದು ಪರೀಕ್ಷೆ ಅಂತ ಕೊಟ್ಟು ಕೊನೆಗೆ ಸೈತಾನನಿಗೆ ಒಂದು ತಕ್ಕ ಉತ್ತರನು ಕೊಟ್ಟು ಅವನ್ನ ಹೆಂಗೆ ಹಿಂದಿರುಗಿಸಿದ್ರು ಅಂತ. ಹೆಂಗೆ ಆ ಗಡಿಪಾರು ಅಂತ ಹೇಳಿದ್ರೆ ಸೈತಾನನನ್ನ ದಾಟಿಸಿ ಹೆಂಗೆ ಹಿಂದಿರುಗಿ ಬಂದ್ರು ಅಂತ ಹೇಳ್ಬಿಟ್ಟು ಕೊನೆಗೆ ದಾವೀದ ಅರಸ ಹೇಗಿದ್ದವ್ರು, ಹೆಂಗೆ ಕೊನೆಗೆ ಅವ್ರು ಯಾವ ತರ ಗಡಿಪಾರಾದ್ರು ಅಂದ್ರೆ ಅವ್ರದೇ ಒಂದು ವಿಚಾರ, ಅವ್ರದೇ ಒಂದು ಲೈಫ್ ಸ್ಟೈಲ್, ಅವ್ರಿಗಿದ್ದಿದ್ದು ದುರಂಕಾರ, ಅವ್ರಿಗೊಂದಿದ್ದು ನಾನತ್ವ ಎಲ್ಲಾನು ಬಿಟ್ಟು ಕೊನೆಗೆ ಹೇಗೆ ಅವರು ಹೆಂಗೆ ಅಂದ್ರೆ ಪೂರ ನೆಬುದಿ ಬ್ರದರ್ ನೆಬು ಚಂದ್ ದಾನಿಯಲ್ಲಿ ಆ ಅರಸನ ಇದನ್ ತಗೊಂಡ್ರೆ ದಾನಿಯೇಲನ ಗ್ರಂಥದಲ್ಲಿ ಅವ್ರ ಹೇಗೆ ಮತ್ತೆ ಹಿಂದಿರುಗಿ ಬಂದ್ರು ಅಂತ ಹೇಳ್ಬಿಟ್ಟು ಅಂತ. ಆದ್ರೆ ನಾವು ಒಂದೊಂದ್ಸಲ ಇದನ್ನ ನನ್ನನ್ನು ಸೇರ್ಸೇ ತಗೊಂತಾ ಇದೀನಿ. ನಮ್ಗಿಷ್ಟೆಲ್ಲ ದೇವರು ಒಂದು ಕಷ್ಟಗಳು ಇಲ್ಲ, ನಾವು ನಮಗ್ ಬಂದಾಗ ನಾವ್ ಹೇಗೆ ಗಡಿಪಾರ ಆಗ್ಬಿಡ್ತೀವಿ, ನಮ್ದು ಒಂದು ಲೈಫ್ ಸ್ಟೈಲ್ ಇಂದ, ನಮ್ಗೂ ಒಂದು ಬುದ್ಧಿವಂತಿಕೆಯಿಂದ, ನಮ್ಗಿರೋ ಒಂದು ಪ್ರೈಡ್ ಇಂದ ನಮ್ಗೊಂದು ಜಂಬ ಅಂತ ಇರುತ್ತೆ. ಒಂದ್ಸಲ ನಾವೇನಾದ್ರೂ ದುಡ್ಡು ಕಾಸಲ್ಲಿ ಅದ್ರಲ್ಲಿ ಇದ್ರಲ್ಲೆಲ್ಲ ಇದಾದ್ರೆ ನಾನ್ ಕಂಡಿದ್ ಮಟ್ಟಿಗೆ ದೇವ್ರ ಕಡೆ ಹೋಗೋ ಒಂದು ವಿಚಾರನೇ ಅಷ್ಟೇ ಇರಕ್ ಹೋಗೋದಿಲ್ಲ. ಜಾಯ್ ಬ್ರದರ್ ಹೇಳ್ದಂಗೆ ನಮ್ಗೆ ಕಷ್ಟಗಳಿದ್ದಾದಾಗ ದೇವ್ರೆ ನೀನ್ ಹಿಂಗ್ ಮಾಡ್ಬಿಟ್ಟೆ ಅಂತ ಹೇಳಕ್ಕಾದ್ರೂ ಹತ್ರ ಹೋಗಿರ್ತೀವಿ. ಅಥವಾ ಬೇಡೋದ್ಗಿನ್ನ ಅವ್ರಿಗೆ ನಿಮ್ಮಿಂದ ಹಿಂಗಾಯ್ತು ಅಂತ. ಆದ್ರೆ ಒಂದು ಸಲ ನಾವು ನಮ್ಮನ್ನ ನಾವು ನೋಡ್ಕೊಬೇಕು, ನಾವೇನ್ ಮಾಡಿದೀವಿ, ನಮ್ಗೆ ಯಾಕೆ ಈ ರೀತಿ ಆಗ್ತಾ ಇದೆ, ಇದ್ರಿಂದಾದ್ರೂ ನಾವ್ ದೇವ್ರ ಹತ್ರ ಹೋದ್ವಿ,
ಅಲ್ಲಿಗೆ ಹೋಗಿ ಬೇಡ್ಕೊಳ್ಳಿ ಒಳ್ಳೇದಾಗುತ್ತೆ, ಈ ಸಂತರ ಹತ್ರ ಬೇಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ನಾವೊಂದು ಹೆಜ್ಜೆ ಅಂದ್ರೆ ಮುಂದೆ ಹೋಗಿ ದೇವರ ಹತ್ರ ಇನ್ನೂ ಹತ್ತತ್ರವಾಗಿ ಮಾತಾಡೋ ಒಂದ್ಸಲ ಪ್ರಿಯರೇ, ನಾವ್ ಒಂದ್ ಸ್ವಲ್ಪ ಹಿಂಗೆ ಚೆನ್ನಾಗಿದ್ದಾಗ ಅಂದ್ರೆ ಏನು ಕಷ್ಟಗಳು ಇಲ್ದಿರ್ಬೇಕಾದ್ರೆ ದೇವ್ರ ಜೊತೆ ಮಾತುಕತೆನೆ ಬೇರೆ ಇರುತ್ತೆ. ಜೀವನದಲ್ಲಿ ನಮಗ್ ಕಷ್ಟ ಬಂದಾಗ ನಾವ್ ಮಾತಾಡೋ ರೀತಿನೇ ಅಂದ್ರೆ ಬೇರೆ ಇರುತ್ತೆ. ಎಷ್ಟು ಒಂದು ಡಿಫ್ರೆನ್ಸ್ ಬೇಕಾದ್ರೆ ನಾವು ನೋಡ್ಬೋದು ಆ ದೇವರ ಹತ್ರ ಮಾತಾಡೋದು ಅಂತ. ಇದು ನಾವು ಒಂದು ನಮ್ಮದೇ ಆದ ಒಂದು ಕೆಲವು ಪೂರ ನಮ್ದು ಜೀವನದಲ್ಲಿ ಶೈಲಿ ಅಂತ ನೋಡಿದಾಗ ನಾವು ಹೇಗೆ ಗಡಿಪಾರ ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅದ್ರಗಿನ್ನ ಹೆಚ್ಚಾಗಿ ಈಗೊಂದು ಏನು ಪಂಚ್ ಡೈಲಾಗ್ ಅಂದ್ರೆ ಈ ಲೌಕಿಕ ಜೀವನದ ಹಿಂದೆ ಬಿದ್ದು ಆಶಾಪಾಶಗಳಿಗೆ ಹಿಂದೆ ಬಿದ್ದು ಸೈತಾನನ ಪ್ರೇರಣೆಗೆ ಹಿಂದೆ ಬಿದ್ದು ನಾವು ಗಡಿಪಾರ ಆಗ್ಬಿಟ್ಟಿರ್ತೀವಂತ ಎಲ್ಲ ಗೊತ್ತಿರುತ್ತೆ ಪ್ರಿಯರ. ಯಾಕಂದ್ರೆ ದೇವರು ನಮ್ಗೆ ಒಳ್ಳೆ ವಿಚಾರಗಳನ್ನ ಕೊಟ್ಟಿರ್ತಾರೆ, ಎಲ್ಲಾ ತಿಳಿಸಿ ಹೇಳಿರ್ತಾರೆ ನಮ್ಗೆಲ್ಲ. ಈಗ ಮೊದಲ ತರ ಯಾರು ಇದೇನಿಲ್ಲ, ಎಲ್ಲಾ ತಿಳ್ಕೊಂಡಿರೋ ವ್ಯಕ್ತಿಗಳೇ ನಾವು. ಆ ವಿಚಾರಕ್ಕೋಸ್ಕರ ಇವ್ರು ಹಿಂಗಾಗ್ಬಿಟ್ರು, ಅವನ್ ದಾರಿ ತಪ್ಪಿಸ್ಬಿಟ್ಟ, ಅವನ್ ಕರ್ಕೊಂಡೋಗ್ ಕುಡಿಸ್ಬಿಟ್ಟ, ಅವನೋಗ್ ತಿನ್ನಿಸ್ಬಿಟ್ಟ, ಅವನು ಇವತ್ತು ಚರ್ಚಿಗೆ ಹೋಗೋದ್ ಬೇಡ, ಬೇರೆ ಇದಕ್ ಹೋಗೋಣ, ಯಾಕೆ ಅದಕ್ ಹೋಗ್ತೀರಾ ಇದಕ್ ಹೋಗ್ತೀರಾ ಅಂತ ಹೇಳಿ ಬೇರೆಯವ್ರದಲ್ಲ, ನಮ್ಮಿದ್ರಲ್ಲೂ ಅದೊಂದು ವಿಚಾರ ಇರುತ್ತೆ. ಅದಕ್ಕೆ ಒಂಥರ ಹಿಂಗೆ ಗೊಬ್ಬರ ನೀರು ಹಾಕಿ ಈ ಸೈತಾನನ ಪ್ರೇರಣೆ ಅಂತ ಅದಕ್ಕೊಂದು ಹೆಸರು ಕೊಟ್ಟಿ ನಾವು ಗಡಿಪಾರ ಆಗ್ಬಿಟ್ಟಿರ್ತೀವಿ. ಆದ್ರೆ ದೇವ್ರು ನಮ್ಮನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಒಂದ್ ತಲೆ ಮೇಲೆ ಕೊಟ್ಟಂತ ಕೊಟ್ಟು ಅದಕ್ಕೆ ಒಂದು ಅರಿವಂತ ಕೊಟ್ಟು ನಮ್ಮನ್ನ ಮತ್ತೆ ಹಿಂದಿರುಗಿಸಿ ಕರ್ಕೊಂಡ್ಬಿಡ್ತಾರೆ. ಅದಕ್ಕೆ ಯಾಕೋಬರಾಗ್ಲಿ ಇಸ್ರೇಲರಾಗ್ಲಿ ಅಂತ ಹೇಳ್ಬಿಟ್ಟು ಇದು ಒಂದೇ ಅಂದ್ರೆ ಒಂದ್ಸಲ ಯಾರುನು ನಮ್ಗೆ ಹೇಳ್ತಾರಲ್ಲ ರಾಷ್ಟ್ರಗಳ ಇಸ್ರೇಲನ್ನು ಕರೆತಂದು ಸೇರುವ ಸ್ವಂತ ನಾಡಿಗೆ ಸರ್ವೇಶ್ವರನ ಆ ನಾಡಿನಲ್ಲಿ ದಾಸರೇನಾಗಿಸಿಕೊಳ್ಳುವುದು. ಇಸ್ರೇಲ್ ಮನೆತನವು ಈ ರಾಷ್ಟ್ರಗಳನ್ನೇ ಸೆಳೆಯುವವರು ತಮ್ಮನ್ನು ಸೆರೆ ಹಿಡಿದವರನ್ನೇ ಅಂತ ಹೇಳ್ಬಿಟ್ಟು, ಅಧೀನ ಪಡಿಸೋರು ತಮ್ಮನ್ನು ಹಿಂಸಿಸಿದವರನ್ನೇ ಅಂತ. ಯಾರೇ ನಮ್ಗೆ ಎಷ್ಟೇ ಏನೇ ಕಾಟ ಕೊಡ್ಲಿ, ಏನೇ ಇದು ಮಾಡ್ಲಿ, ಅದು ಎಜುಕೇಲನ ಗ್ರಂಥದಲ್ಲಿ ನಾವು ಓದ್ಕೊಂಡ್ರೆ ಎಷ್ಟೊಂದು ರಾಜರುಗಳೆಲ್ಲಾನು ಗಡಿಪಾರಾಗಿ ಮತ್ತೆ ಒಂದು ಅವ್ರಿಗಾದ ಅರಿವಾದಾಗ ಅವ್ರು ಹೇಗೆ ಹಿಂದಿರುಗಿ ಬಂದ್ರು ಅಂತಾನೆ ನೋಡ್ಬೋದು. ಇದು ಚೆನ್ನಾಗೆ ಅಂದ್ರೆ ಸೆರೆ ಹಿಡಿಯುವವರು ತಮ್ಮನ್ನು ಸೆರೆ ಹಿಡಿದವರನ್ನೇ, ಅಧೀನ ಪಡಿಸೋರು ತಮ್ಮನ್ನು ಹಿಂಸಿಸಿದವರನ್ನೇ ಅಂತ ಹೇಳಿದಾಗ ದೇವ್ರು ನಮ್ಗ ಆತರನು ಒಂದು ಅವಕಾಶ ಕೊಡ್ತಾನೆ. ನಮ್ಮನ್ನ ಯಾರು ಕಾಡಿಸ್ತಾರೋ, ನಮ್ಮನ್ನ ಯಾರು ದೂಷಿಸ್ತಾರೋ, ನಮ್ಮನ್ನ ಯಾರು ಸಂಕಟದಲ್ಲಿ ಸಿಕ್ಕಾಕ್ಸ್ತಾರೋ ಅವ್ರಿಗೂ ಒಂದ್ಸಲ ಅಂದ್ರೆ ನಮ್ಮ ಇದರಿಂದ ಅಂದ್ರೆ ನಮ್ ಕೈಲಿ ಈಗ ಅವ್ರು ನಮ್ಗೆ ಒಂದ್ ಕೆನ್ನೆಗ್ ಬಾರಿಸೋದ್ರು ಅಂದ್ರೆ ನಾವು ಒಂದ್ ಕೆನ್ನೆಗ್ ಬಾರಿಸೋದಲ್ಲ, ಇನ್ನೊಂದ್ ಕೆನ್ನೆಗ್ ತೋರ್ಸಿ ಅಂತ ಹೇಳ್ತಾರೆ. ಆದ್ರೆ ದೇವ್ರು ಅವ್ರಿಗೆ ಪಾಠ ಹೇಳ್ಕೊಡ್ಬೇಕು ಅವ್ರಿಗೆ ಹೇಳ್ಕೊಡ್ತಾರೆ, ನಮ್ಗೆ ಯಾವ ರೀತಿ ಜೀವನನ ನಡೆಸ್ಬೇಕು ಅನ್ನೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಅಧೀನ ಪಡಿಸೋರು ತಮ್ಮನ್ನು ಹಿಂಸಿಸಿದವರನ್ನೇ ಅಂತ. ಒಂದು ದಿವ್ಸ ನಾವ್ ಯಾವ್ದಕ್ಕೂ ಅವ್ರು ನಮ್ಗೆ ಆತರ ಕಾಟ ಕೊಟ್ರು, ಆತರ ನಮ್ಮನ್ನ ಕೀಳ್ಮಟ್ಟಕ್ಕೆ ತಲುಪಿಸಿದ್ರು, ನಮ್ಗೆ ಅವ್ರ ಮುಂದೆ ದೇವ್ರು ನಮ್ಗೆ ಈ ತರ ಎಲ್ಲ ಮಾಡ್ಬಿಟ್ರು, ಕೆಳಮಟ್ಟಕ್ಕೆ ಇಳಿಸ್ಬಿಟ್ರು, ಅವ್ರು ಶ್ರೀಮಂತರಾದ್ರು, ಅವರು ಪ್ರಮೋಷನ್ ಮೇಲೆ ಪ್ರಮೋಷನ್ ಪಡ್ಕೊಂಡ್ರು ಅಂತ ಹೇಳ್ಬಿಟ್ಟು ನಾವು ಏನು ಅದು ಹಿಂಗೆ ಹೇಳ್ಬಿಡ್ಬೋದು, ಒಂದು ಹೊಟ್ಟೆಗಿಚ್ಚು, ಅವ್ರು ನೋಡಿ ಇದು ಮಾಡ್ಕೊಳ್ಳೋದು, ಜಲಸ್ ಪಡ್ಕೊಳ್ಳೋದು, ಆ ತರ ಈ ತರನು ಅಂತ ನಾವ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಒಂದ್ ದಿವ್ಸ ನಮಗುನು ಆ ಒಂದು ಸ್ಥಾನಮಾನನ ನಮಗ್ ಕೊಡ್ತಾರೆ ಅಂತ ಈ ಗಡಿಪಾರದವರು ಹಿಂದಿರುಗಿದವರು ಅನ್ನೋದಕ್ಕೆ ನಾನ್ ಕೊಟ್ಟ ವಾಕ್ಯ ಇದು. ಅದೇ ರೀತಿ ಬಾಬಿಲೋನನ ಅರಸನ ಪತನ ಅಂತ ಹೇಳಿದಾಗ ಅವನು ಪತನ ಆದಾಗ ಅಂತ ನೋಡಿದಾಗ ಪ್ರಿಯರೇ, ನೀವು 1ರಿಂದ 15 ತನಕ ನೋಡ್ಬೋದು. ಎಲ್ರು ಸರ್ವೇಶ್ವರ ಸ್ವಾಮಿ ಅವರನ್ನ ಹೆಂಗೆ ಆ ದಿನ ಬಾಬಿಲೋನಿನ ಅರಸನನ್ನು ಮೊದಲಿಸಿ ಈ ಪದ್ಯವನ್ನು ನೀವು ಹಾಡಬೇಕು ಅಂತ ಹೇಳಿದಾಗ ನೀವು 1ರಿಂದ 15 ನೀವು 2-3 ಸಲ ಓದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಒಂದ್ ದಿವ್ಸ ಮೊದಲಿಸಿ ಈ ಪದ್ಯವನ್ನು ನೀವು ಹಾಡಬೇಕು ಅಂತ ಬಾಬಿಲೋನಿನ ಅರಸನಿಗೆ ಹಾಡ್ಬೇಕು ಅಂತ ಇದು ಬ್ರದರ್ 4ರಿಂದ ಒಂದ್ಸಲ ಓದ್ಬಿಡಿ ಇನ್ನೊಂದ್ಸಲ. ಅದು ಯೆಶಾಯನಿಂದ ಇದು ಬಿದ್ದು ಹೋದನಿದು ವಿದ್ವಾಂಸಕ ಸದ್ದಿಲ್ಲದಾಯಿತು ಅವನ ಅಟ್ಟಹಾಸದ ಬಿಂಕ, ಮುರಿದಿಹನು ಸರ್ವೇಶ್ವರ ದುರುಳಾದ ಗದೆಯನ್ನು, ಮುರಿದಿಹನು ಅರಸನು ರಾಜದಂಡವನ್ನು, ಏಕೆನಿ ಎಡೆಬಿಡದೆ ದಂಡಿಸಿಯರು ಪ್ರಜೆಯನುಗಳನ್ನು.
ಕೋಪೋದ್ರೇಕದಿಂದ ತಡೆಯಿಲ್ಲದೆ ದಬ್ಬಾಳಿಕೆ ನಡೆಸಿದನು ರಾಷ್ಟ್ರಗಳ ಮೇಲೆ ಸಿಟ್ಟಿನಿಂದ. ಕಟ್ಟ ಕಡೆಗೆ ಶಾಂತಿಯಿಂದ ಸುರಕ್ಷಿತವಾಗಿದೆ ಜಗವೆಲ್ಲ. ಹರ್ಷಧ್ವನಿಗೈಯುತ್ತಾ ಆಡುತ್ತಿಹರು ಜನರೆಲ್ಲ. ನಲಿಯುತ್ತಿಹವು ತುರಾಯಿ ಲೆಬೋನಿನ ದೇವದಾರು ವೃಕ್ಷಗಳು ಕೂಡ. ಮುಡಿದು ಓದವನಿದೋ ಇನ್ನು ಕಡಿದವರ್ಯಾರೋ ನಮ್ಮನ್ನು ಎನ್ನುತ್ತಾ. ನಿನ್ನ ಸ್ವಾಗತಿಸಲು ಸಡಗರದಿಂದಿದೆ ಪಾತಾಳ ಲೋಕವು. ಚಿಂತನೆಗೊಂಡಿವೆ ಲೋಕ ಮುಖಂಡರ ಪ್ರೇತ್ರಗಳು. ಎದ್ದು ನಿಂತೆವು ಸಕಲ ರಾಷ್ಟ್ರಗಳ ಅರಸರುಗಳು. ಇವರೆಲ್ಲರೂ ಇಂತೆನ್ನುವರು ನಿನಗೆ, ನೀನು ಸಹ ದುರ್ಬಲನಾದೆ ನಮ್ಮ ಹಾಗೆ. ನೀನು ಸರಿಸಮನಾದೆ ನಮಗೆ. ಇಳಿದಿಹೆ ನಿನ್ನ ವೈಭವ ವೀಣೆನಾದ ಪಾತಾಳಕ್ಕೆ. ನಿನಗೀಗ ಹುಳುಗಳೇ ಹಾಸಿಗೆ ಕ್ರಿಮಿಗಳೇ ಹೊದಿಕೆ. ಮುಂಜಾನೆಯ ನಕ್ಷತ್ರವೇ ಉದಯ ಕುಮಾರನೇ, ಆಗಸದಿಂದ ಹೇಗೆ ಬಿದ್ದೆ. ರಾಷ್ಟ್ರಗಳನ್ನು ಗೆದ್ದ ನೀನು ನೆಲಕ್ಕೆ ಅದು ಹೇಗೆ ಉರುಳಿದೆ. ಹತ್ತಿ ಹೋಗುವೆನು ನಾನು ಆಕಾಶ ಮಂಡಲಕ್ಕೆ. ಉತ್ತರ ದಿಕ್ಕಿನ ಕೊನೆಗಿರುವ ಸುರಗಣ ಪರ್ವತಕ್ಕೆ. ಎತ್ತುವೆ ಸಿಂಹಾಸನವನ್ನು ದೇವ ನಕ್ಷತ್ರಗಳ ಮೇಲಕ್ಕೆ. ಕುಳಿತಲ್ಲಿ ರಾಜ್ಯವಾಳುವೆ ಎಂದುಕೊಂಡೆ ನಿನ್ನೊಳಗೆ. ಏರುವೆ ಉನ್ನತ ಮೇಘಮಂಡಲದ ಮೇಲಕ್ಕೆ. ಸರಿಸಮನಾಗುವೆ ಉನ್ನತೋನ್ನತನಿಗೆ. ಇಂತೆಂದು ನೀನು ದೂಡಲಾಗಿರುವೆ ಪಾತಾಳಕ್ಕೆ. ಅಧೋಲೋಕದ ಅಗಾಧ ಕೂಪಗಳಿಗೆ. ದೇವರ ವಾಕ್ಯದು. ಇದು ದೇವ ಕೃತಜ್ಞತೆ ಸರ್. ಅಂದ್ರೆ ಪ್ರಿಯರೇ, ನಾವು ಒಂದ್ಸಲ ದೇವದಾರು ಮರ ಅಂದ್ರೆ ಲೆಬೋನಿನ ಇದು ಅರಸನನ್ನು ನೀವು ಹಾಡ್ಬೇಕು ಅಂತ ಹೇಳಿದಾಗ ಒಂದೊಂದು ಲೈನನ್ನು ಅವನು ಮಾಡಿದ್ ಎಲ್ಲಾನು ಕೈ ಎತ್ತಿ ತೋರಿಸ್ದಂಗೆ. ಎಲ್ಲರೂನು ನೀನು ದೇವದಾರು ವೃಕ್ಷಗಳು ಕೂಡ ಇನ್ನು ಕಡಿಬವರು ನಮ್ಮನ್ನು ಅಂತ ಹೇಳ್ಬಿಟ್ಟು ಹೆಂಗೆ ನಾವು ನೋಡ್ಬೋದು. ಯಾರಾದ್ರೂ ಒಬ್ರು ಹಿಂಗೆ ಇದ್ದವನು ಚೆನ್ನಾಗಿ ಇದ್ದು ಅಂದ್ರೆ ದುರಾಂಕಾರದಲ್ಲಿ ಬಾಳಿ ಬದುಕ್ತವನು, ಒಂಥರ ಹಿಂಗೆ ಹಠಾಸ್ತಲ್ಲಿ ಮೆರೆದವನು, ಅವ್ನ್ ಸತ್ತಾಗ ಹೆಂಗೆ ಮೆರಿತಿದ್ದ, ಹೆಂಗೆ ಆಡ್ತಿದ್ದ, ಹೆಂಗೆ ಹೇಳ್ತಿದ್ದ ಅಂತ ಇದು ಒಂಥರ ನಾವು ಪ್ರವಾದಿ ಯೆಶಾಯನಲ್ಲಿ ಇದು ಒಳ್ಳೆ ಕನ್ನಡದಲ್ಲಿ ನಾವು ನೋಡ್ಬೋದು. ಆದ್ರೆ ನಾವು ನಮ್ ಜೊತೆಲಿ ಇರೋರು ಯಾರಾದ್ರೂ ಕೆಟ್ಟತನದಿಂದ ಅವನಿಗಿರೋ ಒಂದು ಜೀವನದಿಂದ ಅವನಿಗೆ ಏನಾದ್ರೂ ಆದಾಗ ಎಂತೆಂತ ಮಾತುಗಳು ನಾವು ಕೇಳ್ಬೋದು ಅಂತ ಹೇಳ್ಬಿಟ್ಟು ಇದೇನು ಹೊಸದಾಗಿಲ್ಲ. ಅದಕ್ಕೆ ನಾನು ಇದು ಇನ್ನೊಂದ್ಸಲ ಹೋಗ್ಬೇಕಾದ್ರೆ ಹೇಳ್ದೆ, ಹೇಗಿದ್ದ ರಾಜ ಅಂದ್ರೆ ಲೆಬೋನಿನ ಅರಸನನ್ನು ಹೇಗೆ ಅವನಂದ್ರೆ ಇಷ್ಟೆಲ್ಲ ನಾವು ಓದ್ಬೇಕಾದ್ರೆ ಅನ್ಕೊಬಹುದು ಅವನು ಹೇಗೆ ದುರಾಂಕಾರದಿಂದ ರಾಜ್ಯ ಆಳಿದ್ರು ಅಂತ ಹೇಳ್ಬಿಟ್ಟು ನಾವು ಪೂರಾ ಪ್ರಕಟಣೆ ಗ್ರಂಥದಲ್ಲಿ ಅದ್ರಲ್ಲಂತೂ ಇದ್ರಲ್ಲಿ ಲೆಬೋನಿನ ಅರಸ ಅಂತ ಇಲ್ಲಿ ಕೊಟ್ರೆ, ಪ್ರಕಟಣೆ ಗ್ರಂಥದಲ್ಲಿ ಅವಳು 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 ಅಂತ ಒಂದು ಸ್ತ್ರೀಗೆ ಹೋಲಿಸಿ ಮಾತಾಡ್ದಂಗೆ ಇದಿರುತ್ತೆ. ಅದ್ರಲ್ಲಿ ಬಾಬಿಲೋನ್ ಪಟ್ಟಣದ ಪತನ ಅಂತ ಬಂದಾಗ ಅದ್ರಲ್ಲಿ ಪೂರಾ ಓದ್ಬೋದು. ಒಂದು ಇದ್ರಲ್ಲಿ ಕಂಡೆ ಅಂದ್ರೆ ಒಂದು ಅವಳ ಪಾಪಗಳು ಬೆಳೆದು ಆಗಸಕ್ಕೇರುತ್ತಿವೆ, ಅವಳ ಅಕ್ರಮ ಅನ್ಯಾಯಗಳು ದೇವರ ನೆನಪಿನಲ್ಲಿ ಅವಳು ಅಳೆದ ಅಳತೆಯಲ್ಲಿ ನೀವು ಅವಳಿಗೆ ಅಳೆಯಿರಿ, ಅವಳ ಕೃತ್ಯಗಳಿಗೆ ಇಮ್ಮಡಿಯಾಗಿ ಹಿಂದಿರುಗಿಸಿರಿ. ಬೆರೆಸಿಕೊಡಿ ದ್ವಿಗುಣದ ಅವಳ ಬೆರೆಸಿದ ಮಧ್ಯ ಅದು ಇದು ಅಂತ ಹೇಳ್ಬಿಟ್ಟು ಪೂರಾ ಒಂಥರ ನಾ ಹೇಳ್ತೀನಲ್ಲ, ಇದೇ ಒಂಥರ ಲ್ಯಾಂಗ್ವೇಜ್. ನಾವು ಮಾತಾಡೋದೇ ಒಂದು ಭಾಷೆ ಇರುತ್ತೆ. ಯೆಶಾಯನ ಗ್ರಂಥದಲ್ಲಿ ಬರ್ದಿರೋ ಬಾಬಿಲೋನ್ ಅರಸನನ್ನ ಹೇಗೆ ಒಬ್ಬೊಬ್ರು ಪಿನ್ ಮಾಡಿ ನೀನು ಹೇಗಿದ್ದವನು, ನಿನ್ಗೆ ಹೆಂಗ್ ಆಯ್ತು, ಈ ತರ ಆಯ್ತು ಅಂತ ನಿನಗೆ ಹಿಂಗೆ ಆಗ್ಬೇಕು ಅಂತ ತೋರಿಸ್ತಾರೆ. ಆದ್ರೆ ಪ್ರಕಟಣಾ ಗ್ರಂಥದಲ್ಲಿ ಬಾಬಿಲೋನ್ ಪಟ್ಟಣದ ಪತನ ಅಂತ ಹೋದಾಗ ಅದು ಇನ್ನೂ ಒಂಥರ ಹಾರ್ಷ ಆಗಿರುತ್ತೆ ಪದಗಳು. ಅವ್ರ ಈ ತರ ಅಂದ್ರೆ ಬಾಬಿಲೋನ್ ಪಟ್ಟಣದ ಅಷ್ಟೇ ಅಲ್ಲ, ಅವ್ರ ಜೊತೆಲಿ ಅಲ್ಲಿದ್ದವ್ರನ್ನು ಎಲ್ಲಾರನು ಅವಳೊಡನೆ ವೈಭಿಚಾರ ಮಾಡಿದ ಹಾಗೂ ಭೋಗವಿಲಾಸದಿಂದ ಬಾಳಿದ ಭೂರಾಜರು ಅವಳನ್ನು ದಹಿಸುವ ಚಿತೆಯಿಂದ ಮೇಲೇರುವ ದಟ್ಟ ಹೊಗೆಯನ್ನು ದಿಟ್ಟಿಸಿ ನೋಡಿ ಶೋಕಿಸುವರು. ಅಂದ್ರೆ ಅಲ್ಲಿ ಗೆದ್ದಿದ್ದು ಒಬ್ಬೊಬ್ಬರು ರಾಜರುಗಳು ಪ್ರಜೆಗಳನ್ನ ಎಲ್ಲರನ್ನು ಎತ್ತಿ ಆಡೋ ಒಂದು ಸಂದರ್ಭನ ನಾವು ಅದು ಪೂರ ಓದಿದ್ರೇನೆ ಇದು ವಿವರಿಸಿ ಹೇಳೋದಕ್ಕಿನ್ನ ಅದು ಓದ್ಕೊಂಡ್ರೇನೆ ಅದು ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡಿದೀವಿ ಬಾಬಿಲೋನ್ ಪತನ ಹೇಗೆ ಇದಾಯ್ತು ಆ ತರ ಎಲ್ಲ ಇದು ಅಂತ ಹೇಳ್ಬಿಟ್ಟು. ಪ್ರಿಯರೇ, ಇವತ್ತು ಒಂದ್ ಸ್ವಲ್ಪ ಟೈಮು ಇದ್ದಿಲ್ದಿರೋದಕ್ಕೆ
ಒಂದು ಇದಕ್ಕಂತ ಇಷ್ಟೇ ನನ್ಗೆ ಹೇಳಕ್ ನಾನು ಇಷ್ಟಪಡ್ತೀನಿ. ಗಡಿಪಾರಾದು ಹಿಂದಿರುಗಿದರು ಅಂತ ಹೇಳಕ್ಕಂತ ಬಂದಾಗ ನಾವ್ ಎಷ್ಟೇ ಇದು ಮಾಡಿದ್ರು ದೇವ್ರ ನಮ್ಮನ್ನ ಒಂದ್ ದಿವಸ ಹಿಂದಿರುಗಿಸಿ ನಮ್ಮನ್ನ ಕರ್ಕೊಂಡ್ ಬರ್ತಾರೆ. ಅಷ್ಟರಲ್ಲಿ ಒಂದ್ಸಲ 2 ಸಲ ಅವ್ರ ಕೈ ಕೊಟ್ಟು ನಮ್ಮನ್ನ ಹಿಂದಿರುಗಿಸ್ತಾರೆ. ಅಷ್ಟರಲ್ಲಿ ನಾವು ಕರೆಕ್ಟ್ ಆದ್ರೆ ಅಂದ್ರೆ ಮನೆ ಪರಿವರ್ತನೆಯಿಂದ ಪರಿಶುದ್ಧತೆ ಜೀವನ ಹಾದಿ ಹಿಡ್ಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ. ಒಂದ್ ದಿವಸ ನಾವು ಆ ದಾರಿ ನಡೆದ್ರೆ ದೇವ್ರ ಬಲ್ಪಾಶದಲ್ಲಿ ಕೂತ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಬಾಬಿಲೋನ್ ಅರಸ ನಾವ್ ಹೇಗೆ ಎಲ್ಲರ ಹತ್ರನು ನೀನ್ ಏನೇ ಮಾಡಿರ್ಲಿ, ಅವ್ರು ಯಾರೇ ಆಗಿರ್ಲಿ, ಎಂತ ಒಂದು ಶ್ರೀಮಂತ ಆಗಿರ್ಲಿ, ಹ್ಮ್ ಒಬ್ಬ ಪದೇ ಅವ್ರದೇ ಯಾರ್ದು ಹಿಂಗೆ ದೇವರಿಗೆ ಎಷ್ಟೇ ಹತ್ರದವರೇ ಇರ್ಲಿ, ಯಾರು ಬಿಡಕ್ ಹೋಗಲ್ಲ. ಈ ಕೊಂಕು ಮಾತುಗಳಿಂದ ನಾವು ಹೇಳ್ಕೊಳಕ್ ಹೋಗ್ಬಾರ್ದು. ಯಾರೇ ನಮಗ್ ನೋಡಿದ್ರುನು ಇವ್ರೊಬ್ರು ಕ್ರೈಸ್ತರು, ಇವನೊಬ್ಬ ಅಂದ್ರೆ ಯೇಸು ಸ್ವಾಮಿಯ ಒಂದು ಶಿಷ್ಯರು ಅನ್ನೋ ಮಟ್ಟಿಗೆ ನಮ್ ಜೀವನ ಪರಿಶುದ್ಧತೆಯಿಂದ ಇರ್ಬೇಕು. ಯಾವ ಕಾರಣಕ್ಕೂ ಈ ತರ ಒಂದು ಮಾತುಗಳನ್ನ ಕೇಳೋ ಒಂದು ಅವಕಾಶ ನಾವು ಮಾಡ್ಕೊಳಕ್ಕೂ ಹೋಗ್ಬಾರ್ದು. ದೇವ್ರನ್ನ ಆತರ ಮಾಡ್ಕೊಳ್ದಿದಂಗೆ ದೇವ್ರ ಹತ್ರ ಸದಾ ನಾವು ಪ್ರಾರ್ಥನೆ, ಒಂದು ಬಲಿ ಪೂಜೆ, ಒಂದು ಜಪಸರ, ನಮ್ಮ ಒಂದು ಜೀವನ ಶೈಲಿ, ಅದೇ ಈಗ ನೆನ್ನೆಲ್ಲಾ ಹೇಳಿದ್ರು ಬ್ರದರ್, ಅದೆಲ್ಲ ಒಂದು ಕ್ಲೂ ಕೊಟ್ಟಂಗೆ. ಅಂದ್ರೆ ನಾವೊಬ್ಬ ಜಡ್ಜ್ ಮಕ್ಳಾಗಿರೋದು ಅನ್ನೋದಕ್ಕಿನ್ನ ಯೇಸು ಸ್ವಾಮಿಯವರ ಒಂದು ಮಕ್ಳಾಗಿರೋದ್ರಿಂದ ಅವರು ನಮ್ಮ ಅಣ್ಣ ಅಂತ ಹೇಳ್ಬಿಟ್ರು. ಅವರೇ ನಮ್ಮ ಉಸಿರಾಟ, ಅವರೇ ನಮ್ಮ ಜೀವ, ಅವರೇ ನಮ್ಮ ದೇಹ. ನಾವ್ ಇವತ್ತು ಏನ್ ಜೀವನ ಇದೆ ಅದು ಅವ್ರು ಕೊಟ್ಟವಿಂದ. ಅದನ್ನ ನಾವ್ ಹೇಗ್ ಕಾಪಾಡ್ಕೊಬೇಕನ್ನೋದನ್ನ ನಾವು ಒಬ್ಬೊಬ್ರು ನಮಗ್ ನಾವೇ ಇದ್ ಮಾಡ್ಕೊಂಡು, ಏನೇ ನಮ್ದು ಎಂತದೇ ಇದಿರ್ಲಿ ಅದರಿಂದ ನಾವು ಹಿಂದಿರುಗಿ ಬರ್ಬೇಕು. ಯಾವ ಕಾರಣಕ್ಕೂ ಯಾರ ಹತ್ರನು ಕೈ ತೋರಿಸಿ ಮಾತುಗಳು ಕೇಳ್ಬಾರ್ದು ಅಂತ ಹೇಳಿ ನಾವು ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳ್ತೇನೆ. Praise the Lord. ಥ್ಯಾಂಕ್ ಯು.